ज्वलितं भवेति तमसान्धस्य लोकस्य वेष्टितस्य स्वकर्मभिः ज्ञानाञ्जनशलाकाभिः बुद्धिनेत्रोत्सवकृतः धर्मार्थकाममोक्षार्थैः समासव्यासकीर्तनैः त्वया भारतसूर्येण नृणां विनिहतन्तमः प्रपन्नपारिजाताय वेत्ततोत्रैकपाणये ज्ञानमुद्राय कृष्णाय गीतामृतदुहे नमः। कृष्णं कमलपत्राक्षं पुण्यश्रवणकीर्तनं वासुदेवं जगद्योनिं नौमि नारायणं हरिं। कृष्णाय यादवेन्द्राय ज्ञानमुद्राय योगिने नाथाय रुक्मिणीशाय नमो वेदान्तवेदिने। पाराशर्यवजःसरोजममलं गीतार्थगन्धोत्कटं नानाख्यानककेसरं हरिकथासम्बोधनाबोधितं लोके सज्जनषट्पदैः आहरः पेपीयमानं मुदा भूयात् भारतपङ्कजं करिमलप्रध्वंसिनः श्रेयसे। द्वैपायनोष्टपुटनिःसृतमप्रमेयं पुण्यं पवित्रमत पापहरं शिवं च यो भारतं समधिगच्छति वाच्यमानं किन्तस्य पुष्करजलैरभिषेचनेन। यो गोशतं कनकशृङ्गमयं ददाति विप्राय वेदविदुषे सुबहुश्रुताय पुण्याञ्च भारतकथां सततं शृणोति तुल्यं फलं भवति तस्य तदस्य चैव धर्मे चार्थे च कामे च मोक्षे च भरतर्षभ ययहास्ति तदन्यत्र यन्नेहास्ति न कुत्रचित् महत्वात् भारवत्वाच्च महाभारतमुच्यते निरुक्तमस्य यो वेद सर्वतः वै प्रमुच्यते। युधिष्ठिरो धर्ममयो महाद्रुमः स्कन्धोऽर्जुनो भीमसेनोऽस्य शाखाः माद्रीसुतौ पुष्पफले समृद्धे मूलं कृष्णो ब्रह्म च ब्राह्मणाश्च। धर्मो विवर्धति युधिष्ठिरकीर्तनेन पापप्रणश्यति वृकोदरकीर्तनेन शत्रुर्विनश्यति धनञ्जयकीर्तनेन। माद्रीसुतौ कथयतां न भवन्ति रोगाः भीष्मद्रोणतटा जयद्धतजला गान्धारनीलोपलाः शल्यग्राहवती कृपेण वहिनी कर्णेन वेलाकुला अश्वत्थामविकर्णघोरमकरा दुर्योधनावर्तिनी सोत्तीर्णा खलु पाण्डवैर्नदी कैवर्तके केशवे। श्रीकृष्णाय परब्रह्मणे नमः। नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरयेत्। नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरयेत्। श्रीकृष्णाय परब्रह्मणे नमः। ತಮಗೆಲ್ಲರಿಗೂ ಅನಂತ ಪ್ರಣಾಮಗಳು. ಧರ್ಮರಾಜ ಮತ್ತು ಭೀಮಸೇನರ ಜನನ ವೃತ್ತಾಂತವನ್ನು ಕುರಿತು ನಿನ್ನೆ ವಿಜ್ಞಾಪಿಸಿಕೊಂಡೆ. ಪಾಂಡುವಿಗೆ ಸಂತಾನ ಭಾಗ್ಯವಿಲ್ಲ ಎಂಬುದು ಸಿದ್ಧವಾದಾಗ ಮುನಿಶಾಪದಿಂದ ದೂರ್ವಾಸರು ಕೊಟ್ಟಿದ್ದ ವರವನ್ನು ಉಪಯೋಗ ಮಾಡಿಕೊಂಡು ನೀನು ಪುತ್ರರನ್ನು ಪಡಿ ಎಂಬುದಾಗಿ ಸ್ವಯಂ ಪಾಂಡುವೆ ಕುಂತಿದೇವಿಗೆ ಅಪ್ಪಣೆ ಮಾಡಲಾಗಿ ಪಾಂಡುವಿನ ಸೂಚನೆಯಂತೆ ಯಮಧರ್ಮರಾಜನನ್ನು ಧ್ಯಾನ ಮಾಡ್ತಾಳೆ ಕುಂತಿದೇವಿ. ಯಮನನ್ನು ಧ್ಯಾನ ಮಾಡುವ ಉದ್ದೇಶ ಮಗನಿಗೆ ಧರ್ಮದ ಪ್ರಜ್ಞೆ ಚೆನ್ನಾಗಿರಲಿ, ಆಳುವವನಿಗಿರಬೇಕಾದದ್ದು ಧರ್ಮದ ಪ್ರಜ್ಞೆ, ಪಾಪ ಪುಣ್ಯದ ಪ್ರಜ್ಞೆ, ಅದು ಸಮೃದ್ಧಿಯಾದದ್ದು ಎಂಬುದಾಗಿ ಯಮದೇವನನ್ನ ಪ್ರಾರ್ಥನೆ ಮಾಡ್ತಾಳೆ. ಯಮ ಮಗನನ್ನು ಅನುಗ್ರಹ ಮಾಡಿ ಹೋದ. ಧರ್ಮರಾಜ ಜ್ಯೇಷ್ಠ ನಕ್ಷತ್ರದಲ್ಲಿ ಜನಿಸಿದ್ದಾನೆ. ಇವನು ಅಶ್ವಮೇಧಗಳನ್ನು ಮಾಡ್ತಾನೆ, ಜ್ಯೋತಿಷ್ಠೋಮವನ್ನು ಮಾಡ್ತಾನೆ, ಅನೇಕ ಯಾಗಗಳನ್ನು ಮಾಡ್ತಾನೆ ಎಂಬುದಾಗಿ ಬ್ರಾಹ್ಮಣರು ಅವನ ಜಾತಕವನ್ನು ನೋಡಿ ಹರಿಸಿದರು. ಅದಾದ 1 ವರ್ಷದ ಒಳಗಡೆ ಧರ್ಮರಾಜ
ಯುಧಿಷ್ಠಿರ ಹುಟ್ಟಿದ 303ನೇ ದಿವಸಕ್ಕೆ, 62 ದಿವಸ ಕಮ್ಮಿ 1 ವರ್ಷಕ್ಕೆ ಭೀಮಸೇನನ ಜನನ. ಭೀಮಸೇನ ಹುಟ್ಟಿದ್ದು ಮಘಾ ನಕ್ಷತ್ರದಲ್ಲಿ. ಅದು ಶನಿವಾರ. ಅದು ಹಿಂದಕ್ಕೆ ಪ್ರೊಜೆಕ್ಟ್ ಮಾಡಿದರೆ ಕ್ರಿಸ್ತಪೂರ್ವ 3113ನೇ ವರ್ಷಕ್ಕೆ ಹೋಗ್ತದೆ. ಮಘಾ ನಕ್ಷತ್ರದಲ್ಲಿ ಹುಟ್ಟಿದ. ಅಶರೀರವಾಣಿ ಹೇಳಿತು, ಈ ಮಗು ಅಜೇಯವಾಗಿ ಬಾಳ್ತಾನೆ, ಯಾರಿಗೂ ಸೋಲುವುದಿಲ್ಲ, ಕುಲದ ಕೀರ್ತಿಯನ್ನು ಹೆಚ್ಚಿಸ್ತಾನೆ ಎಂಬುದಾಗಿ. ಅದಾದ 1 ವರ್ಷದೊಳಗೆ ಇಂದ್ರನ ಅಂಶದಿಂದ ಅರ್ಜುನ ದೇವ ಹುಟ್ಟುತ್ತಾನೆ. ಮಾರುತಿ ಭೀಮಸೇನ ವಾಯುದೇವರ ಅಂಶದಿಂದ ಜನಿಸಿದ. ವಾಯುದೇವನನ್ನು ಧ್ಯಾನ ಮಾಡಿದಳು, ವಾಯು ಗರ್ಭವನ್ನಿತ್ತ. ಅದು ಭೀಮಸೇನನ ಜನನಕ್ಕೆ ಕಾರಣ. ಮುಂದೆ ಇಂದ್ರನನ್ನು ಧ್ಯಾನ ಮಾಡು ಅಂತ ಹೇಳಿದ ಪಾಂಡು. ಇಂದ್ರ ಧ್ಯಾನದಿಂದ ಇಂದ್ರ ಸಮನಾದ ಮಗನನ್ನ ಪಡೀತಾಳೆ. ಉತ್ತರಾಭ್ಯಾಂತು ಪೂರ್ವಾಭ್ಯಾಂ ಫಲ್ಗುನೀಭ್ಯಾಂ ತಥೋ ದಿವ. ಉತ್ತರ ಮತ್ತು ಪೂರ್ವ ಫಲ್ಗುಣಿ ನಕ್ಷತ್ರಗಳ ನಡುವೆ ಹಗಲಿನಲ್ಲಿ ಮಧ್ಯಾಹ್ನ 12 ಗಂಟೆಗೆ ಎಲ್ಲ ಹಗಲಲ್ಲಿ ಹುಟ್ಟಿದ ಮಕ್ಕಳು, ರಾತ್ರಿ ಹುಟ್ಟಿದ ಮಕ್ಕಳಲ್ಲ. ಮಕ್ಕಳು ರಾತ್ರಿ ಹುಟ್ಟಿದ್ರೆ ಹಗಲು ಹೊತ್ತು ತಾಯಿಯನ್ನು ಗೋಳು ಹಿಡ್ಕೋತಾರೆ. ರಾತ್ರಿ ನಿದ್ದೆ ಮಾಡಬೇಕಾದ ವೇಳೆ ಇವರು ನಕ್ಷತ್ರಗಳು, ಬೆಳಗು, ಪ್ರಕಾಶ ಇರತಕ್ಕಂತಹ ದೇವತಾಂಶರು ರಾತ್ರಿ ಹುಟ್ಟುವುದಕ್ಕೆ ಕಾರಣವಿಲ್ಲ. ನಾಟ್ ನಾಕ್ಟರ್ನಲ್ ಕ್ರೀಚರ್ಸ್. ಆದ್ದರಿಂದ ಉತ್ತರ ಫಲ್ಗುನಿ ಪೂರ್ವ ಫಲ್ಗುನಿ ನಕ್ಷತ್ರದ ಮಧ್ಯದಲ್ಲಿ ಅರ್ಜುನ ಜನಿಸಿದ. ಕಾರ್ತವೀರ್ಯ ಸಮಕುಂತೆ ಶಿವತುಲ್ಯ ಪರಾಕ್ರಮ ಏಷ ಶಕ್ರೈವಾಜಯ್ಯ ಯಶಸ್ತೆ ಪ್ರಥಯಿಷ್ಯತಿ. ಕಾರ್ತವೀರ್ಯಾರ್ಜುನ ಅಂತ ಒಬ್ಬ ಇದ್ದ. ಅಯ್ಯೋ, ಅವನು ಪರಶುರಾಮರ ಕೈಯಲ್ಲಿ ಸತ್ತು ಹೋದ್ನಲ್ಲ, ಆ ದುಷ್ಟ ಕಥೆ ಕೇಳಬೇಡಿ. ಒಂದು ಕಾಲದಲ್ಲಿ ಅವನು ಧರ್ಮಾತ್ಮನೇ ಇದ್ದ, ಅನೇಕ ಯಾಗಗಳನ್ನು ಮಾಡಿದ್ದ. ಕಾಲ ವೈಷಮ್ಯದಿಂದ ಅವನಿಗೆ ದುರ್ಬುದ್ಧಿ ಉಂಟಾಗಿ ಜಮದಗ್ನಿಗಳನ್ನು ಕೆಣಕಿ ಅವರನ್ನು ಕೊಂದು ಒಂದು ಕಾಮಧೇನುಗಾಗಿ ಘೋರ ಯುದ್ಧ ನಡೆದು ಆ ಯುದ್ಧದಲ್ಲಿ ಪರಶುರಾಮರಿಂದ ಕೊಲ್ಲಲ್ಪಟ್ಟ. ಆ ಕೊನೆ ಭಾಗ ಒಂದು ಬಿಟ್ಟುಬಿಡಿ. ಜೀವನದಲ್ಲಿ ಎಷ್ಟೋ ಪುಣ್ಯ ಪುರುಷರ ಜೀವನದಲ್ಲಿ ನಾವು ಮೆಚ್ಚಿಕೊಳ್ಳದೇ ಇರತಕ್ಕಂಥ ಅಂಶಗಳು ಇರ್ತವೆ, ಮೆಚ್ಚಿಕೊಳ್ಳುವ ಅಂಶಗಳು ಇರ್ತವೆ. ನಮಗೆ ಇತಿಹಾಸದಲ್ಲಿ ಎಷ್ಟು ಬೇಕೋ ಅಷ್ಟು ತಗೋಬೇಕು. ಹನುಮಂತಯ್ಯನವರ ಜೀವನದಲ್ಲಿ ಅವರು ವಿಧಾನಸೌಧ ಕಟ್ಟಿದ್ದಷ್ಟೇ ಬೇಕು ನಮಗೆ. ಕನ್ನಡ ಸಂಸ್ಕೃತಿ ಇಲಾಖೆಯನ್ನು ತೆರೆದು 2 ರೂಪಾಯಿಗೆ ಕುಮಾರವ್ಯಾಸನ ಭಾರತವನ್ನು ಕೊಡುವಂತಹ ಕೆಲಸ ಮಾಡಿದ್ರು. ಉಳಿದು ತಗೊಂಡೋಗಿ ಏನು ಮಾಡ್ತೀರಿ? ಕಾರ್ತವೀರ್ಯಾರ್ಜುನ ನಾಡಿನಲ್ಲಿ ಕಳ್ಳಕಾಕರ ಕಾಟ ಇರಲಿಲ್ಲ. ಎಷ್ಟರ ಮಟ್ಟಿಗೆ ಅಂದರೆ ಇವತ್ತಿಗೂ ಅವನ ಹೆಸರನ್ನು ನೀವು ನೆನೆಸಿದರೆ ಕಳೆದು ಹೋದ ಪದಾರ್ಥ ಸಿಗ್ತದೆ ಎನ್ನುವ ಶ್ಲೋಕ. ಇದು ವಿಷ್ಣು ಪುರಾಣದ ವಾಕ್ಯ, ಪಂಚಾಂಗದಲ್ಲಿ ಏರಿ ಕುಳಿತುಕೊಂಡಿದೆ. ಆದ್ರಿಂದ ಕುಂತಿ ಕಾರ್ತವೀರ್ಯ ಸಮಕುಂತಿ ಶಿವತುಲ್ಯ ಪರಾಕ್ರಮ. ಶಿವನಿಗೆ ಸಮವಾದ ಶಕ್ತಿಯುಳ್ಳವನು, ಶಿವನನ್ನು ಸೋಲಿಸುವವನು. ಶಿವನ ಜೊತೆಯಲ್ಲಿ ಒಂದು ಹಂದಿಗೋಸ್ಕರವಾಗಿ ಹೋರಾಟವನ್ನು ಮಾಡಿ ಅವನನ್ನು ಗೆದ್ದು ಪಾಶುಪತಾಸ್ತ್ರವನ್ನು ಪಡೆದುಕೊಂಡವನು. ಇಂದ್ರಲೋಕಕ್ಕೆ ಹೋಗಿ ಅವನಿಂದ ಸನ್ಮಾನಿತನಾಗಿ ಇಂದ್ರನ ಅರ್ಧಾಸನದಲ್ಲಿ ಕೂತು ಬಂದ ಮಹಾನುಭಾವ ಅರ್ಜುನ. ನಿದ್ರೆಯನ್ನು ಗೆದ್ದವನು ಗುಡಾಕೇಶ. ಇಂದ್ರಿಯ ನಿಗ್ರಹ ಇದ್ದವನು ಊರ್ವಶಿ ಬಂದು ಮೈ ಮೇಲೆ ಬಿದ್ದರೆ ನಮ್ಮ ವಂಶದ ಮಾತೆ ನೀನು, ನಿನ್ನ ಸಂಘ ಬೇಡ ಅಂತ ಅವಳನ್ನು ತೊರೆದು ಬಂದವನು ಪರಮಸಾತ್ವಿಕ. ಅಂಥವನಿಗೆ ಭಗವದ್ಗೀತೆಯನ್ನು ಕೃಷ್ಣ ಉಪದೇಶ ಮಾಡಿದ. ಆದ್ರಿಂದ ಏಷ ಶಕ್ರ ಇವಾಜಯ್ಯ, ಇಂದ್ರನಂತೆ ಇವನು ಯಾರಿಗೂ ಸೋಲ್ದೇ ಇರತಕ್ಕವನು. ನಿನಗೆ ಅವನು ಯಶಸ್ಸನ್ನು ತರ್ತಾನೆ, ತಾಯಿಗೆ ಕೀರ್ತಿಯನ್ನು ತರ್ತಾನೆ ಎಂಬುದಾಗಿ ಮಹರ್ಷಿಗಳೆಲ್ಲ ಭರದ್ವಾಜ, ಕಶ್ಯಪ, ಗೌತಮಶ್ಚ, ವಿಶ್ವಾಮಿತ್ರ, ಜಮದಗ್ನಿ, ವಸಿಷ್ಠ ಎಲ್ಲರೂ ಆಶೀರ್ವಾದ ಮಾಡಿದರು ಕಾಡಿನಲ್ಲಿ. ಆಮೇಲೆ ಪಾಂಡು ಹೇಳಿದ ಹೆಂಡತಿಗೆ, ಇನ್ನೂ 1-2 ಮಕ್ಕಳಾಗಲಿ ಅಂತ. ಇದಕ್ಕೆ ಅಲ್ಲಿ ಕೊನೆ. ಆಗ ಕುಂತಿ ಹೇಳಿದಳು, ನೀವು ಹೇಳಿದ್ರಿ ಅಂತ ಅವರು 5 ಮಂತ್ರ ಕೊಟ್ಟಿದ್ದಾರೆ ನಿಜ. 3 ಮಕ್ಕಳನ್ನ, ಗಂಡನನ್ನ ಬಿಟ್ಟು ದೇವತೆಗಳೇ ಆಗಲಿ, ಬೇರೆ ಪುರುಷರಾಯ್ತೋ ಇಲ್ಲವೋ, ಬೇರೆ ದಾರಿ ಇಲ್ಲ. ಆ ಕ್ಷೇತ್ರ 3 ಮಕ್ಕಳನ್ನು ಪಡ್ಕೊಂಡಿದ್ದೇನೆ ಸಾಕು. 4ನೇದನ್ನು ನಾನು ಪಡೆದುಕೊಂಡರೆ ತತಃ ಪರಂ ಸ್ವೈರಿಣಿ ಸ್ಯಾತ್. ದಾರಿ ಬಿಟ್ಟು ಹೆಂಗೆ ಸೂಂದು ಬಿಡ್ತಾರೆ. 5ನೇದು ಒಂದಾದರೆ ಬಂಧಕಿ. ಬಂಧಕಿ ಅಂದ್ರೆ
ವೇಶ್ಯ ಸ್ತ್ರೀ ಎಂಬುದಾಗಿ ಹೆಸರು, 5 ಗಂಡನನ್ನು ಮಾಡಿಕೊಂಡರು ಎಂಬುದಾಗಿ. ಕರ್ಣ ಮುಂದೆ ದ್ರೌಪದಿಗೆ ಇದೇ ಮಾತನ್ನು ಹೇಳಿ ಜಗ್ಗಿಸ್ತಾನೆ, ಸಭೆಯಲ್ಲಿ ಬೈತಾನೆ, ಬಂಧಕಿ ಎಂಬುದಾಗಿ. ಆದ್ರಿಂದ ಕುಂತಿ ಹೇಳಿದಳು, ನನಗೆ ಸಾಕು 3 ಮಕ್ಕಳು. ಹಾಗಿದ್ರೆ ಪಾಂಡು ಹೇಳಿದ, ನಿನ್ನಲ್ಲಿರುವ 1-2 ಮಂತ್ರವನ್ನು ಇನ್ನೊಂದು ಪತ್ನಿ ಮಾದ್ರಿಗಾದರೂ ಕೊಡು ಅಂತ ಹೇಳಿ. ಅವನು ಮಕ್ಕಳು ಹುಚ್ಚು, ಮಕ್ಕಳು ಬೇಕು, ಮಕ್ಕಳು ಬೇಕು, ಮಕ್ಕಳು ಬೇಕು. ಈ ದೇಶದಲ್ಲಿ ಪೂರ್ವಜರು ಮಕ್ಕಳಿಗೋಸ್ಕರವಾಗಿ ಬಹಳ ತಪಸ್ಸನ್ನು ಮಾಡಿದರು. ಮಕ್ಕಳು ಬೇಕು, ಮಕ್ಕಳು ಬೇಕು. ಮಕ್ಕಳು ಯಾತಕ್ಕೆ ಬೇಕು? ನಮ್ಮಲ್ಲಿರುವ ಜ್ಞಾನವನ್ನು ಬೆಳೆಸುವುದಕ್ಕೆ ಬ್ರಾಹ್ಮಣರಿಗೆ ಮಕ್ಕಳು ಬೇಕು. ನಮಗೂ 4-5 ಮಕ್ಕಳಿದ್ರೆ ಒಬ್ಬನನ್ನು ಋಗ್ವೇದಕ್ಕೆ ಹಾಕ್ತಿದ್ದೆ, ಒಬ್ಬ ಯಜುರ್ವೇದ ಸುಮಾರಾಗಿ ತಯಾರಾಗ್ತಾ ಇದ್ದಾನೆ, ಇನ್ನೊಬ್ಬ ಇದ್ರೆ ಸಾಮವೇದಕ್ಕೆ ಹಾಕ್ತಿದ್ದೆ, ಇನ್ನೊಬ್ಬನಿಗೆ ಅಥರ್ವವೇದ ಹಾಕ್ತಿದ್ದೆ, ಇನ್ನೊಬ್ಬನಿಗೆ ಇತಿಹಾಸ ಪುರಾಣ ಇಟ್ಕೊಳ್ಳೋ ಅಂತ ಹೇಳ್ತಿದ್ದೆ. ಈ ಜ್ಞಾನ ಭಂಡಾರವನ್ನು ಯಾರಿಗೆ ಕೊಡಲಿ? ನಾನು ಹೋದ ಕಡೆ ಕೇಳ್ತಾರೆ, ಯಾರನ್ನಾರು ತಯಾರು ಮಾಡಿದ್ದೀರಾ ಅಂತ. ಯಾವುದಕ್ಕೆ ಅಂತ ಕೇಳ್ತೇನೆ ನಾನು. ಮಕ್ಕಳನ್ನು ತಯಾರು ಮಾಡೋರು ಯಾರು? ಹಳೆ ಆ ಕಾಲ ಹೋಯಿತು. ಯಾರು ಬಂದು ಕಲ್ತ್ಕೊಂಡ್ರೆ ನಾವು ಬೇಡ ಅನ್ನೋದಿಲ್ಲ. ನಾನು ಪುಸ್ತಕ ಕೊಡಬಹುದು, ಈ ನೋಟ್ಸ್ ಒಂದು ಅಕ್ಷರ ಇನ್ನೊಬ್ರಿಗೆ ಅರ್ಥ ಆಗೋದಿಲ್ಲ, ಚಿತ್ರಗುಪ್ತ ಬರೆದಿಟ್ಟಾಗಿದೆ ಇದು. ನನ್ನ ಬಿಟ್ಟರು ನಾನೇ ಉಪದೇಶ ಮಾಡಿದ ಹೊರತು ಇನ್ನೊಬ್ಬರಿಗೆ ಅರ್ಥ ಆಗೋದಿಲ್ಲ. ಮಕ್ಕಳು ಬೇಕು. ಮಕ್ಕಳು ಯಾತಕ್ಕೆ ಬೇಕು? ಜಗತ್ತನ್ನು ನಡೆಸುವುದಕ್ಕೋಸ್ಕರ ಮಕ್ಕಳು ಬೇಕು. ವೈಶ್ಯರಿಗೆ ವ್ಯಾಪಾರ ಬೆಳೆಸುವುದಕ್ಕೆ, ಕ್ಷತ್ರಿಯರಿಗೆ ರಾಷ್ಟ್ರವನ್ನು ರಕ್ಷಿಸುವುದಕ್ಕೆ, ಮಕ್ಕಳನ್ನು ಯುದ್ಧದಲ್ಲಿ ಬಲಿ ಕೊಡುವುದಕ್ಕೆ ಮಕ್ಕಳು ಬೇಕು. ಮಕ್ಕಳು ಸಾಕನ್ನೋದು ಭಾರತೀಯರ ಸಂಸ್ಕೃತಿ ಅಲ್ಲ. ಮಕ್ಕಳು ಬೇಕು. ಇವತ್ತು ಮಕ್ಕಳು ಇಲ್ಲದೆ ಇದ್ರೆ ಮುಸಲ್ಮಾನರು, ಕ್ರೈಸ್ತರು ನಿಮ್ಮನ್ನು ಓವರ್ಟೇಕ್ ಮಾಡಿಬಿಡ್ತಾರೆ. ಅವತ್ತು ಹರ್ಷಾನಂದ್ರ ಹೇಳಿದಾಗ ಇನ್ನು 15 ವರ್ಷದಲ್ಲಿ ಭಾರತ ಪೂರ್ತಿ ಮುಸಲ್ಮಾನಮಯವಾಗಿ ಹೋಗ್ತದೆ. ಆದ್ರಿಂದ 1-2 ಸಾಕು ಅನ್ನೋ ಮಾತನ್ನು ದಯವಿಟ್ಟು ಬಿಟ್ಟು ಬಿಡಿ. ಮಕ್ಕಳಿಲ್ಲದೆ ಇದ್ರೆ ದತ್ತು ಮಕ್ಕಳನ್ನು ತಗೊಂಡ್ರೂ ಪರವಾಗಿಲ್ಲ, ಸಂತಾನ ವೃದ್ಧಿ ಆಗಬೇಕು. ಮಹಾಭಾರತ ರಾಮಾಯಣ ಓದಿದ್ರೆ ಹುಚ್ಚು ಹಿಡಿದೋಗ್ತದೆ. ಎಷ್ಟಪ್ಪ ಇವರು ಓದಾಡ್ತಾ ಇದ್ದಾರೆ. ಗೋಖಂಡದಲ್ಲಿ ಒಬ್ರು ಹೇಳಿದರು, ಹವ್ಯಕ ಬ್ರಾಹ್ಮಣ ಶ್ರೇಷ್ಠರು ಘನಪಾಠಿಗಳು, ನಾವು ಗಣಪತಿ ಗುಡಿಯಲ್ಲಿ ಗಣಪತಿ ಭಕ್ತರು, ಅವರು ಗಣಪತಿ ನಮ್ಮ ಮನದೇವರಾದರು. ಶ್ರೀಮದ್ ಭಾಗವತವನ್ನು ಪ್ರತಿ ವರ್ಷ ಕೃಷ್ಣಾಷ್ಟಮಿ ಸಂದರ್ಭದಲ್ಲಿ ಪಾರಾಯಣ ಮಾಡ್ತೇವೆ. ಅದರಿಂದ ನಮ್ಮ ವಂಶ ಬೆಳೆಯಿತು, ಹವ್ಯಕ ಸಂತಾನ ಬೆಳೆಯಿತು. ಅವರು ವಾಸಿಷ್ಠ ಗೋತ್ರದವರು. ನೋಡಿ, ದೊಡ್ಡವರು ಪಂಡಿತರು, ಕಾಮಕ್ರೋಧಗಳನ್ನು ಗೆದ್ದವರು ಯಾತಕ್ಕೆ ಹೇಳ್ತಾರೆ ಅಂದ್ರೆ ಮಕ್ಕಳು ಬೇಕು. ಏಷ್ಟವ್ಯ ಭಾವಪುತ್ರಾಹ ಏಕೋಪಿ ಭಯಾಂ ವ್ರಜೇತ್, ರಾಮಾಯಣದ ಮಾತು. ಆದ್ರಿಂದ ಅವನಿಗೆ ಆಸೆ ಪಾಪ, 2 ಮಕ್ಕಳಾಗಲಿ. ಹಿಂದೆ ಮುಂದೆ ನೋಡಿದಳು ಕುಂತಿದೇವಿ, ಆಯಿತು ನೀವು ಹೇಳಿದ್ದೀರಿ, ಒಂದು ಮಂತ್ರ ಕೊಡ್ತೇವೆ ಅಂತ ಮಾದ್ರಿ ದೇವಿಗೆ ಒಂದು ಶುಭ ದಿನದಲ್ಲಿ ಒಂದು ಮಂತ್ರವನ್ನು ಕೊಟ್ಟಳು. ಬೇಕಾದ ದೇವತೆಯನ್ನು ಕರಿ. ಅವಳೆಷ್ಟು ಬುದ್ಧಿವಂತೆ, ಇರಾಕಿನವಳು. ಅವಳೇನು ಸಾಮಾನ್ಯವೇ, ಆ ಕಡೆ ಹೋಗ್ತಾ ಹೋಗ್ತಾ ಬುದ್ಧಿ ಹೆಚ್ಚಾಗುತ್ತೆ, ದುರ್ಬುದ್ಧಿಗಳು. ಅವಳೇನ್ ಮಾಡಿದಳು, ಅಶ್ವಿನಿ ದೇವತೆಗಳನ್ನು ಕರೆದಳು. ಒಂದು ಮಂತ್ರದಲ್ಲಿ 2 ಮಕ್ಕಳಾಗುವಂತೆ. ಅದನ್ನು ನೋಡಿ ಅಸೂಯೆ ಆಗ್ತದೆ ಕುಂತಿದೇವಿಗೆ. ಅಯ್ಯೋ, ನನಗಿದು ತೋರದೆ ಹೋಯ್ತಲ್ಲ, ನಾನು ನಿನಗೆ ಈ ಮಂತ್ರವನ್ನು ಕೊಟ್ಟಿದ್ದು ತಪ್ಪಾಯಿತು. ಉಕ್ತ ಸಕೃದ್ವಂದ್ವಮೇಶ ಲೇಭೆ ತೇನಾಸ್ಮಿ ವಂಚಿತ. ವಂಚನೆ ಮಾಡಿಬಿಟ್ಟೆ. ಒಂದೇ ಮಗು ಅಂತ ನಾ ಹೇಳಿದ್ರೆ 2 ಮಕ್ಕಳನ್ನು ಪಡೆದಿಯಲ್ಲ. ಆ ಮಕ್ಕಳು ಅಶ್ವಿನಿ ನಕ್ಷತ್ರದಲ್ಲಿ ಹುಟ್ಟಿದರು, ಅಶ್ವಿನಿ ದೇವತೆಗಳ ಅಂಶದಿಂದ. ಅದರಿಂದ ಅವರು ಸರ್ವಜ್ಞರು, ಸರ್ವರೋಗ ದೂರರು, ಬಹಳ ಶೂರರು, ಪಾಂಡುವಿನಂತೆ ರೂಪವುಳ್ಳವರು, ತಾಯಿಯಂತೆ ರೂಪವುಳ್ಳವರು, ಮಹಾ ಬಲ ಪರಾಕ್ರಮಿಗಳು. ಒಂದು ದಿವಸ ಜ್ವರದಲ್ಲಿ ತಲೆನೋವಿನಲ್ಲಿ ಬೆಳೆದವರಲ್ಲ, ಅಂತಹ ಮಕ್ಕಳು ಉಂಟಾದರು. ಅದಾದ ಮೇಲೆ ಇನ್ನೊಂದು ಮಂತ್ರ, ಒಂದು ಮಂತ್ರ ಕೊಟ್ಟಿದ್ದಕ್ಕೆ 2 ಮಾಡಿದ್ದೀಯೆ, ಇನ್ನೊಂದು ಮಂತ್ರ ಕೊಟ್ಟರೆ ನೀನು ಮರುದೇವತೆಗಳನ್ನು ಆಹ್ವಾನ ಮಾಡಿದರೆ ಸಪ್ತ ಮರುತ್ತುಗಳಾಗಿ ಬಿಡ್ತಾರೆ. ಇನ್ನು 100 ದೇವತೆಗಳಿರುವಂತಹ ದೇವತಾ ಕೂಟಗಳನ್ನು ಆಹ್ವಾನ ಮಾಡಿಬಿಟ್ರೆ ಅರಣ್ಯದಲ್ಲಿ ಕಾಪಾಡೋದು ಕಷ್ಟ, ಮತ್ತು ನಮಗೂ ತುಂಬಾ ಕಷ್ಟವಾಗುತ್ತೆ. ಸಾಕು ಎಂಬುದಾಗಿ ಹೇಳಿ, ಇದು 5 ಪಾಂಡವರ ಜನನದ ವೃತ್ತಾಂತ. ಇದನ್ನು ಕೇಳಿದವರಿಗೆಲ್ಲ ಗರ್ಭಿಣಿ ಸ್ತ್ರೀಯರು ಸಭೆಯಲ್ಲಿದ್ದರೆ ಸತ್ಪುತ್ರರು ಉಂಟಾಗ್ತಾರೆ. ಪಾಂಡು ವಂಶದ ವಿಸ್ತಾರವನ್ನು ಕೇಳಿದವರಿಗೆ ಸಕಲ ವಿಧವಾದ ಮಂಗಳವಾಗುತ್ತೆ ಅಂತ ಹೇಳ್ತಾರೆ. ಹೆಜ್ಜೆ ಹೆಜ್ಜೆಗೆ ಮಂಗಳಗಳು ಇವೆ. ಶಾಪದ ಕಥೆ ನಡುವೆಯೇ ಈ ಮಂಗಳಗಳು ಇವೆ. ಜೀವನದಲ್ಲಿ ಕೆಟ್ಟದರ ನಡುವೆ ಒಳ್ಳೆಯದನ್ನು ಹುಡುಕುವ ಹಾಗೆ. ಅದಾಗಿ ಮತ್ತಷ್ಟು ವರ್ಷಗಳು ನಡೆದವು. ಧರ್ಮರಾಜನಿಗೆ, ಅಂದ್ರೆ ಅವನಿಗೆ ಅನ್ವರ್ಥವಾಗಿ ಧರ್ಮರಾಜ ಅಂತ ಕರೆದ್ರು. ಒಂದು ಅಡ್ಡು ಪ್ರಶ್ನೆ. ಈ ಅಡ್ಡು ಪ್ರಶ್ನೆಗಳು ಬಹಳ ಕಾಡಿಸ್ತಾರೆ ಕೆಲವರು. ಈಗಾಗಲೇ ಧರ್ಮರಾಜನ ಯಮನ ಅಂಶದಿಂದ ಒಬ್ಬ ಹುಟ್ಟಿದ್ದನಲ್ಲ ವಿದುರ, ಇನ್ನೊಂದು ಯಾತಕ್ಕೆ ಅಂತ. ನಾನೇನ್ ಮಾಡಲಿ, ಕುಂತಿ ಹಾಗೆ ವರ ಕೇಳ್ಕೊಂಡ್ರೆ ನಾ ಹೇಳ್ಕೊಟ್ಟಿದ್ನೆ ಅವಳಿಗೆ.
ಆದರೆ ಒಂದು ತತ್ವಾರ್ಥವಿದೆ. ಒಂದು ದೇವತೆ ತಂಡದಿಂದ ಎಷ್ಟು ರೂಪವನ್ನು ಬೇಕಾದರೂ ತಳೆಯಬಹುದು. ಇದು ಯಾಸ್ಕ ಮಹರ್ಷಿಗಳು ವೇದದ ವ್ಯಾಖ್ಯಾನ ರೂಪದ ನಿರುಕ್ತ ಗ್ರಂಥದಲ್ಲಿ ಹೇಳಿದ್ದಾರೆ. ಮಹಾಭಾಗ್ಯದಿಂದ ಒಂದೇ ದೇವತೆ ಅನೇಕವಾಗಬಹುದು. ಹಾಗೆ ಒಬ್ಬನೇ ಕೃಷ್ಣನಿಗೆ ಸಾವಿರಾರು ಗುಡಿಗಳನ್ನು ಭಾರತಾದ್ಯಂತ ಕಟ್ಟಿದ್ದೇವೆಯೋ, ಒಬ್ಬ ಗೋಪಾಲಕೃಷ್ಣ, ಒಬ್ಬ ಸಂತಾನ ಗೋಪಾಲಕೃಷ್ಣ, ಒಬ್ಬ ಮದನ ಗೋಪಾಲಕೃಷ್ಣ, ಇನ್ನೊಬ್ಬ ನವನೀತ ನರ್ತನ ಕೃಷ್ಣ, ಒಬ್ಬ ಮಳೂರು ಕೃಷ್ಣ, ಒಬ್ಬ ಪಾರ್ಥಸಾರಥಿ ಕೃಷ್ಣ, ಕೃಷ್ಣ ರೂಪಾಣ್ಯ ಸಂಖ್ಯಾನಿ. ಅದೇ ರೀತಿಯಲ್ಲಿ ಇಂದ್ರನೂ 1000 ರೂಪ ಧರಿಸಬಹುದು. ಇಲ್ಲಿ ತತ್ವ ಏನು ಅಂದ್ರೆ, ಯಮಧರ್ಮನ ಒಂದು ಅಂಶ ನ್ಯಾಯ ನೀತಿ ಇವುಗಳನ್ನು ಪರಿಪಾಲಿಸಿ ಲೋಕದಲ್ಲಿ ಸರಿ ತಪ್ಪು ತಿಳಿಸುವ ಅಂಶ, ನಿಷ್ಪಕ್ಷಪಾತ ಧರ್ಮವನ್ನು ಹೇಳುವುದು, ಅದು ವಿದುರನ ರೂಪವನ್ನು ತಳೆಯಿತು. ಯಮನ ಇನ್ನೊಂದು ರೂಪ, ಯಾರಿಗೆ ಆಯುಷ್ಯ ಮುಗಿದಿರ್ತದೆ ಅವರನ್ನು ಯಮಲೋಕಕ್ಕೆ ತಳ್ಳುವುದು, ಅದು ಧರ್ಮರಾಜನ ರೂಪವನ್ನು ತಳೆಯಿತು. ಇದು ಹೇಗೆ ಅಂತ ಕೇಳಿದ್ರೆ, ಜೂಜಾಟ ಮುಗಿದು ಅದಕ್ಕಿಂತ ಜೂಜಾಟಕ್ಕಿಂತ ಮುಂಚೆ ಧರ್ಮರಾಜನ ರಾಜಸೂಯ ಅದ್ದೂರಿಯಿಂದ ನಡೆದಾಗ ಆ ಯಾಗದ ಕೊನೆಯಲ್ಲಿ ಶಿಶುಪಾಲನ ವಧೆಯಾಗಿ ಅವಭೃತ ಸ್ನಾನಕ್ಕೆ ಮುಂಚೆ ರಕ್ತಪಾತವಾಗ್ತದೆ. ಧರ್ಮರಾಜನಿಗೆ ಭಯವಾಯಿತು. ಮಂಗಳದಲ್ಲಿ ಮುಗಿಬೇಕು ಅಂದ್ರೆ ಒಂದು ತಲೆಯೇ ಹೋಯ್ತಲ್ಲ, ಏನ್ ಕಾರಣ? ಚಿಂತಾಮಗ್ನಾಗಿರುವಾಗ ವೇದವ್ಯಾಸರು ಬಂದು ಹೇಳ್ತಾರೆ, ಯೋಚನೆ ಮಾಡಬೇಡ, ಸರಿಯಾಗಿ 13 ವರ್ಷಕ್ಕೆ ನಿನ್ನನ್ನು ಮುಂದಿಟ್ಟುಕೊಂಡು ನಿನ್ನ ನೆಪದಲ್ಲಿ ಭೂಮಂಡಲದ ಎಲ್ಲ ರಾಜರು ಸಾಯ್ತಾರೆ ಅಂತ ಹೇಳಿದರು. ಅಯ್ಯೋ, ನಾನು ಇದಕ್ಕೋಸ್ಕರ ಹುಟ್ಟಿದ್ದೇನೆ ಅಂತ ಧರ್ಮರಾಜ. ನನ್ನ ನೆಪದಲ್ಲೆಲ್ಲ ಸಾಯ್ಬೇಕೆ? ನನ್ನನ್ನು ಮುಂದಿಟ್ಟುಕೊಂಡು ಸಾಯ್ಬೇಕೆ? ಹಾಗಿದ್ರೆ ಕೌರವರ ಜೊತೆಯಲ್ಲಿ ನಾನು ಜಗಳವನ್ನೇ ಮಾಡೋದಿಲ್ಲ, ಅವರೇನು ಕೇಳಿದ್ರು ಒಪ್ಪಿಬಿಡ್ತೀನಿ ಅಂತ ಹೇಳಿದ. ಮರುದಿವಸ ಜೂಜಿಗೆ ಆಹ್ವಾನ ಬಂತು, ಕಥೆ ಹೋಗ್ತದೆ. ವೇದವ್ಯಾಸರಿಗೆ ಗೊತ್ತಿತ್ತು, ಇದು ಜನರನ್ನ ಮೃತ್ಯುವಿನ ಬಾಯಿಗೆ ನೂಕುವಂತಹ ಯಮಧರ್ಮನ ಇನ್ನೊಂದು ಮುಖ. ಧರ್ಮರಾಜ ಹುಟ್ಟಿಲ್ಲದೆ ಇದ್ರೆ ಲೋಕದಲ್ಲಿ ಈ ರೀತಿ ಈ ಯುದ್ಧ ಪ್ರಸಂಗ ಬರ್ತಾ ಇರಲಿಲ್ಲ. ನಾವು ಕಾರ್ಯಕಾರಣ ದೃಷ್ಟಿಯಲ್ಲಿ ಧರ್ಮರಾಜನನ್ನು ಬೈತೇವೆ, ಆದರೆ ಧರ್ಮರಾಜ ಹಾಗಿದ್ದದ್ರಿಂದಲೇ ಯುದ್ಧಕ್ಕೆ ಅವಕಾಶವಾಯಿತು ಅನ್ನೋ ಇಲ್ಲಿಯ ದೊಡ್ಡ ತತ್ವ. ನಾವು ಮುಂದಕ್ಕೆ ಹೋಗೋಣ. ಯುಧಿಷ್ಠಿರನಿಗೆ 14ನೇ ವರ್ಷ ನಡೀತಾ ಇದೆ, ಭೀಮನಿಗೆ 13 ತುಂಬುತ್ತಾ ಇದೆ, ಅರ್ಜುನನಿಗೆ 12 ತುಂಬುತ್ತಾ ಇದೆ, ಅಶ್ವಿನಿ ಪುತ್ರರಾದ ನಕುಲ ಸಹದೇವರಿಗೆ 10ನೇದು ನಡೀತಾ ಇದೆ. ಒಂದೊಂದು ವರ್ಷದ ಅಂತರದಲ್ಲಿ ಮಕ್ಕಳು. ಆ ಹೊತ್ತಿಗೆ ಪಾಂಡು ಮಹಾರಾಜ ತುಂಬ ಸಂಯಮದಿಂದ ಇದ್ದವನಿಗೆ ಒಂದು ದಿವಸ ಆಶ್ರಮದಲ್ಲಿ ಕುಳಿತಿದ್ದವನಿಗೆ ನದಿಯಲ್ಲಿ ಸ್ನಾನ ಮಾಡಿ ಒದ್ದೆ ಬಟ್ಟೆಯಲ್ಲಿ ಬಂದಂತಹ ತನ್ನ ಪತ್ನಿ ಮಾದ್ರೀದೇವಿಯನ್ನು ನೋಡಿದ. ತುಂಬ ಸುಂದರಿ ಚೆಲುವೆ, ಮೈಗಂಟುಕೊಂಡಿತ್ತು, ಬಟ್ಟೆ ಚಪಲವಾಗಿ ಹೋಯಿತು. ಹೋಗಿ ಅವಳನ್ನು ಆಲಿಂಗನ ಮಾಡ್ಕೋಬೇಕು ಅಂತ ಹೋದ. ಅವಳು ಹೇಳಿದ್ರು, ಹತ್ರ ಬರಬೇಡಿ ಬರಬೇಡಿ, ಮೃತ್ಯು ಬರ್ತದೆ, ನಾವು ಸಂಗಮ ಮಾಡೋ ಹಾಗಿಲ್ಲ ಅಂತ ಎಷ್ಟು ಹೇಳಿದ್ರು ದೊರೆ ಹೇಳಿದ, ನಿನ್ನನ್ನು ಕಂಡು ಈ ರೀತಿ ನಾನು ಗೊಡ್ಡಾಗಿ ಜೀವನ ಮಾಡೋದಕ್ಕಿಂತ ಸತ್ರು ಪರವಾಗಿಲ್ಲ ಅಂತ ಬಲಾತ್ಕಾರವಾಗಿ ಆಲಿಂಗನ ಮಾಡಿಕೊಂಡ. ಮರುಕ್ಷಣದಲ್ಲಿ ರಕ್ತಕಾರ್ತ ಕೆಳಗೆ ಬಿದ್ದು ಸತ್ತು ಹೋದ. ಪಾಂಡು ಮಹಾರಾಜ ಸತ್ತು ಹೋದ. ಋಷಿಶಾಪ ಫಲಿಸಿಬಿಡ್ತು. ಆಗ ಎಲ್ಲರೂ ಗೋಳಾಡ್ತಾರೆ, ಮಾದ್ರಿ ಏನು ಕುಂತಿ ಏನು. ಆಶ್ರಮದಲ್ಲಿದ್ದ ಬ್ರಾಹ್ಮಣರೆಲ್ಲ ಬಂದರು. ಅಯ್ಯೋ, ಎಂಥ ಮಹಾರಾಜನಿಗೆ ಒಂದು ಕ್ಷಣದಲ್ಲಿ ಹೀಗಾಗಿ ಹೋಯ್ತಲ್ಲ. ಕೈಕೇಯಿ ಸುಖಕ್ಕೆ ಬಲಿಯಾಗಿ ದಶರಥ ಹೇಗೆ ಪ್ರಾಣ ಕಳ್ಕೊಂಡ ನೋಡಿ. ಅವನಿಗಿದ್ದು ಶಾಪ ಬೇರೆ ರೀತಿ, ಆದರೆ ಮೃತ್ಯು ಕೈಕೇಯಿ ರೂಪದಲ್ಲೂ ಬಂತು. ಅಯ್ಯೋ, ಈ ರೀತಿ ಆಯ್ತಲ್ಲ ಅಂತ ಎಲ್ಲರೂ ಬಹಳವಾಗಿ ಹೇಳ್ತಾರೆ. ಹತ್ತು ಮೇಲೆ ಮಾದ್ರೀದೇವಿ ಹೇಳಿದಳು, ನನ್ನ ಸಲುವಾಗಿ ನಮ್ಮ ಯಜಮಾನ ಪ್ರಾಣ ಕಳ್ಕೊಂಡದ್ರಿಂದ ನಾನು ಯಜಮಾನರ ಜೊತೆಯಲ್ಲಿ ಸಹಗಮನ ಮಾಡಿಬಿಡ್ತೇನೆ. ಕುಂತಿ ಹೇಳಿದಳು, ಇಲ್ಲ ಇಲ್ಲ, ನಾನು ಜ್ಯೇಷ್ಠ ಪತ್ನಿ, ನನಗೆ ಹಕ್ಕಿದೆ ಗಂಡನ ಜೊತೆಯಲ್ಲಿ ಹೋಗುವುದಕ್ಕೆ. ನೀನು ಚಿಕ್ಕವಳು, ಇನ್ನೂ ಉಳಿಬೇಕು, ಮಕ್ಕಳನ್ನೇನಾದರೂ ಬೆಳೆಸು ಚೆನ್ನಾಗಿ ಎಂಬುದಾಗಿ ಎಷ್ಟು ಹೇಳಿದ್ರು. ಮಾದ್ರಿ ಕೇಳಿದಳು, ಇಲ್ಲ, ನನ್ನ ನಿಮಿತ್ತ ಯಜಮಾನರು ಹೋಗಿದ್ದಾರಾದ್ರಿಂದ ನಾನೇ ಹೋಗ್ತೇನೆ ಅವರ ಜೊತೆಯಲ್ಲಿ ಅಂತ ಹೇಳಿ ಅವಳು ಸಹಗಮನವನ್ನು ಮಾಡಿಬಿಟ್ಟಳು. ಕಶ್ಯಪನೆಂಬ ಬ್ರಾಹ್ಮಣ ಉತ್ತರ ಕ್ರಿಯೆಯನ್ನೆಲ್ಲ ಮಾಡಿಸಿದ. ಅದು ಬರೆದಿದ್ದಾರೆ, ಯಾರು ಪುರೋಹಿತರು ಅನ್ನೋದು ಕೂಡ ಬರೆದಿದ್ದಾರೆ ಮಹಾಭಾರತದಲ್ಲಿ. ಇಲ್ಲಿ
ಮೂಲದಲ್ಲಿ ಮೇಲ್ನೋಟಕ್ಕೆ ಒಂದು ಗೊಂದಲದಂತೆ ಕಾಣುತ್ತದೆ. ಉತ್ತರ ಕ್ರಿಯೆ ಆಗಿಯೇ ಹೋಯಿತು ಅಂದ್ರೆ ಹೇಗಾಯಿತು? ದಹನ ಕ್ರಿಯೆ ಆಯಿತು. ಯಾವ ರೀತಿ ಆಯಿತು? ರಾಜೋಚಿತವಾದ ರೀತಿಯಲ್ಲಿ ಆಗಲಿಲ್ಲ. ಚಕ್ರವರ್ತಿಯಾಗಿದ್ದವನು ಪಾಂಡು ಅರಮನೆ ಮರ್ಯಾದೆ ಒಂದೂ ಬರಲಿಲ್ಲ, ಒಂದು ಪುಷ್ಪಹಾರ ಬರಲಿಲ್ಲ, ಒಂದು ನ್ಯಾಷನಲ್ ಫ್ಲಾಗ್ ಬರಲಿಲ್ಲ. ಭೀಷ್ಮನ ಇನ್ನೊಂದು ತಪ್ಪನ್ನು ಕಾಣ್ತೀರಿ. ಎಲ್ಲ ಇವರು ಕಾಡಿಗೆ ಬಂದು 15 ವರ್ಷ ಆಗಿದೆ. ಒಮ್ಮೆಯಾದರೂ ಬಂದು ಪಾಂಡು ಹೇಗಿದ್ದೀಯೇ ಯೋಗಕ್ಷೇಮವನ್ನು ವಿಚಾರಿಸಲಿಲ್ಲ. ಇವನು ವಾನಪ್ರಸ್ಥ ಇದ್ದನಲ್ಲ, ಅವನೇನು ಯೋಗಕ್ಷೇಮ ಕೇಳೋದು ಅಂತ ನೀವು ಅನ್ಬೋದು. ಭೀಷ್ಮ ಚುರುಕಿದ್ರೆ, ಮಂದಮತಿ ಅಲ್ಲದೆ ಇದ್ರೆ, ವಾನಪ್ರಸ್ಥನಾದವನು ಪಾಂಡು ಮಹಾರಾಜನೇ ಹೊರತು ಪಾಂಡುವಿನ ಮಕ್ಕಳಲ್ಲವಲ್ಲ ಎಂಬುವ ತಿಳುವಳಿಕೆ ಅವನಿಗೆ ಬರಲಿಲ್ಲ. ನಾ ರಾಜ್ಯ ಬೇಡ ಅಂತ ಹೇಳಿದೆ ಪಾಂಡು, ಅವನ ಮಕ್ಕಳಿಗೂ ರಾಜ್ಯ ಬೇಡ ಅಂತೇನು ಹೇಳಲಿಲ್ವಲ್ಲ. ಅವರು ವಾರಸುದಾರ ಇದ್ದಾರಲ್ಲ ಮುಂದೆ. ಕುರುಡುದೊರೆಗೆ ಪಟ್ಟಾಭಿಷೇಕವಿಲ್ಲ. ಕುರುಡುದೊರೆಯ ಮಗ ಜ್ಯೇಷ್ಠನಲ್ಲ, ಜ್ಯೇಷ್ಠ ಪುತ್ರ ಧರ್ಮರಾಜ. ಸಮಾಚಾರ ಗೊತ್ತಿದೆ ಭೀಷ್ಮನಿಗೆ. ಗೂಢಚಾರರ ಮೂಲಕ, ಬ್ರಾಹ್ಮಣರ ಮೂಲಕ, ಕಾಡಾಗಿದ್ರು ಹೋಗೋರು ಬರೋರಿದ್ರು. ಒಡೆಯರೇ ಕುಂತಿಗೆ ಮಕ್ಕಳಾಗಿದ್ದಾರೆ ಗೊತ್ತಿತ್ತು ಭೀಷ್ಮನಿಗೆ. ಬಂದು ಕುಂತಿಯನ್ನು, ಮಾದ್ರಿಯನ್ನು, ಯುಧಿಷ್ಠಿರನನ್ನು ಮುದ್ದಾಡಿ ಮಾತನಾಡಿ ಸೌಖ್ಯವಾಗಿದ್ದೀರಾ, ಮುಂದೆ ಹಸ್ತಿನಾವತಿಗೆ ಉತ್ತರಾಧಿಕಾರಿ ಯಾರು ಎಂಬ ಚಿಂತೆ ಭೀಷ್ಮನನ್ನ ಕಾಡಲೇ ಇಲ್ಲ. ವಿಚಿತ್ರ ವೀರನಿಗೆ ಮದುವೆ ಮಾಡುವಾಗಿದ್ದ ಅಕ್ಕರೆ ರಾಕ್ಷಸ ಕ್ರಮದಲ್ಲಿ ಕನ್ಯೆಯನ್ನ ಬಾರು ಮಾಡಿಕೊಂಡು ಬಂದು ಸಂತಾನವನ್ನು ಬೆಳೆಸಬೇಕು ಎಂಬ ಅಕ್ಕರೆ, ಇಲ್ಲಿ ಪಾಂಡು ಮಹಾರಾಜನಿಗೆ ಮಕ್ಕಳಾದರೂ ಎಲ್ಲ ಇವರನ್ನ ಜೋಪಾನ ಮಾಡಬೇಕೆನ್ನುವ ಅಕ್ಕರೆ ಬರಲಿಲ್ಲ. ಲ್ಯಾಪ್ಸ್. ನೀವು ದುರ್ಬೀನಿಟ್ಟು ನೋಡಿದ್ರೆ ಬರೀ ತಪ್ಪೇ ಕಾಣುತ್ತೆ ಭೀಷ್ಮನ ಜೀವನದಲ್ಲಿ. ಅದರಿಂದಲೇ ವಾರಸುದಾರ ಸಮಸ್ಯೆ ಬಿಗಡಾಯಿಸಿ ಹೋಯಿತು. ಬ್ರಾಹ್ಮಣರು ಕೆಲವರು ಹೇಳಿದರು, ಕುಂತಿ, ಲೋಕದಲ್ಲಿ ಜನರು ಒಬ್ಬ ಸ್ತ್ರೀಯ ಮಕ್ಕಳ ಉಂಟಾದ ಮೇಲೆ ತಂದೆಯನ್ನ ಬೇಕಾದರೆ ಶಂಕೆ ಮಾಡಿ ಯಾರು ತಾಯಿಯನ್ನ ಶಂಕೆ ಮಾಡುವುದಿಲ್ಲವಮ್ಮ. ಪಾಂಡು ಹೋಗಿಬಿಟ್ಟ, ಪಾಂಡು ಮಕ್ಕಳೇ ಇಲ್ಲವೇ ಯಾರು ಕೇಳುವುದಿಲ್ಲ, ಕುಂತಿ ಮಕ್ಕಳೇ ಇಲ್ಲವೇ ಅಂತ ಕೇಳ್ತಾರೆ. ಇವರು ನಿನ್ನ ಮಕ್ಕಳೇ ಹೌದನ್ನೋದಕ್ಕೆ ನೀನು ಒಬ್ಬಳೇ ಸಾಕ್ಷಿ. ಆದ್ರೆ ಈ ಮಕ್ಕಳು ಕಾಡಲ್ಲಿ ನಮ್ಮಂತೆ ಗೆಡ್ಡೆ ಗೆಣಸು ತಿನ್ಕೊಂಡು ಅಡವಿಯ ನೀರು ಕುಡಿತಾ ಕಾಡು ಪಾಲಾಗಿರ್ತಕ್ಕದ್ದಲ್ಲ ತಾಯಿ. ಇವರು ರಾಜಯೋಗ್ಯರಾದ ಮಕ್ಕಳು, ದೇವತಾ ಪುತ್ರರು. ಇವರನ್ನು ನೀವು ಊರಿಗೆ ಕರ್ಕೊಂಡು ಹೋಗಬೇಕು, ನಡಿ ನಾವು ಬರ್ತೇವೆ ಎಂಬುದಾಗಿ ಹೇಳಿ ಅಷ್ಟು ಜನ ತಾಪಸರು ವೇದ ಮಂತ್ರೋಚ್ಚಾರ ಮಾಡ್ತಾ ಆ ಕುಂತಿಯನ್ನು 5 ಮಕ್ಕಳನ್ನು ಕರೆದುಕೊಂಡು ಊರಿಗೆ ಬರ್ತಾರೆ. ಇದು ಮಾದ್ರಿ ದೇವಿ ಸುಟ್ಟು ಹೋದ ಶರೀರದ ಭಸ್ಮವನ್ನು, ಮೂಳೆಗಳನ್ನು ಒಂದು ಕಲಶದಲ್ಲಿ, ಪಾಂಡು ಮಹಾರಾಜನ ಮೂಳೆ ಮತ್ತು ಭಸ್ಮಗಳನ್ನು ಇನ್ನೊಂದು ಕಲಶದಲ್ಲಿ, ಅದೆರಡನ್ನೂ ತಗೊಂಡು ಹಸ್ತಿನಾವತಿ ಊರೊಳಗೆ ಬ್ರಾಹ್ಮಣರು ಬರ್ತಾರೆ. ಮತ್ತೆ ಅದೇ ಮೂಳೆ ಭಸ್ಮಗಳಿಗೆ ರಾಜೋಚಿತ ರೀತಿಯಲ್ಲಿ ಸಂಸ್ಕಾರವಾಗ್ತದೆ. ಉತ್ತರ ಕ್ರಿಯೆ 2 ಸಲ ಅಂತ ತಿಳ್ಕೋಬೇಡಿ. ಇದು ಶಾಸ್ತ್ರಕ್ರಿಯೆಯಲ್ಲಿ ಒಂದೇ ರೀತಿ. ಹಾಗೆ ಒಬ್ಬರು ದುರ್ಮರಣದಲ್ಲಿ ವಿಮಾನದಲ್ಲಿ ಹೋಗಿಬಿಡ್ತಾರೆ. ಆ ವಿಮಾನದಲ್ಲಿ ಕೆಳಗೆ ಬಿದ್ದರೆ ಅರ್ಧ ಶರೀರವೋ ಮುಕ್ಕಾಲು ಶರೀರವೋ ಏನು ಸಿಕ್ಕುತ್ತೆಯೋ, ಅಲ್ಲಿ ಯಾರಿರ್ತಾರೆ ಅಕ್ಕಪಕ್ಕದಲ್ಲಿ ಏನೇ ಸಂಸ್ಕಾರವನ್ನು ಮಾಡಿದ್ದರು, ಒಂಚೂರು ಪಾರು ಮೂಳೆಗೆಳ್ಳೆ ಸಿಕ್ಕಿದ್ರೆ ಊರಲ್ಲಿ ಬ್ರಾಹ್ಮಣರು ಅದರಿಂದಲೇ ಒಂದು ಆಕಾರವನ್ನು ಮಾಡಿ ದರ್ಭೆ ಕಡ್ಡಿಯನ್ನು ಹಾಕಿ ಪುನಃ ಸಂಸ್ಕಾರ ಮಾಡುವುದು ಪದ್ಧತಿ ಇರುವಂತೆ. ಇದು ನನಗೂ ಒಂದು ಕಾಲದಲ್ಲಿ ಕನ್ಫ್ಯೂಷನ್ ಇರ್ತಿತ್ತು. ಅಲ್ಲಿ ಸಂಸ್ಕಾರ ಆಯಿತು ಅಂದ್ರೆ ತಿರುಗಿ ಸಂಸ್ಕಾರ ಅಂತಾರಲ್ಲ ಊರಲ್ಲಿ. ಅಂದ್ರೆ ಅಲ್ಲಿ ನೀಲಕಂಠರ ಭಾರತ ಭಾವದೀಪ ವ್ಯಾಖ್ಯಾನವನ್ನು ತೆಗೆದು ನೋಡಿದ್ರೆ ಈ ಕನ್ಫ್ಯೂಷನ್ಸ್ ಎಲ್ಲ ತೆಗಿತಾರೆ. ವ್ಯಾಖ್ಯಾನಗಳನ್ನು ಓದಬೇಕು, ದೊಡ್ಡವರ ವಾಕ್ಯಗಳನ್ನು ಓದಬೇಕು. ಈ ಮಂತ್ರಗಳನ್ನು ಹೇಳ್ತಾ ಊರಿಗೆ ಬಂದುಬಿಟ್ರು. ರಾಜಸೂಯದ ರಾಜಕೀಯ ಅಂತ ಒಂದು ಕಾದಂಬರಿ ಬರೆದೆ ನಾನು. ಅದರ ಮೊದಲನೇ ಅಧ್ಯಾಯ ಹಸ್ತಿನಾವತಿಗೆ ಈ ಪಾಂಡವರನ್ನ ಕುಂತಿ ಕರ್ಕೊಂಡು ಬರುವ ಸನ್ನಿವೇಶ. ಸುಮಾರು 600 ಪೇಜಿನ ಕಾದಂಬರಿ. ಸ್ವಪ್ನ ಬುಕ್ ಸ್ಟಾಲ್ ಅವರು ಪಬ್ಲಿಷ್ ಮಾಡಿದ್ರು, ಪ್ರತಿಗಳು ತೀರಿವೆ, ಮತ್ತೆ ಮುದ್ರಣ ಆಗ್ತಾ ಇದೆ. ಸಮಗ್ರ ಭಾರತವನ್ನು ಕಾದಂಬರಿ ರೂಪದಲ್ಲಿ ಮಾಡ್ತಾ ಇದ್ದೇನೆ. ಒಂದನೇದು ಆ 18 ದಿವಸಗಳು ಯುದ್ಧ ಪಂಚಕದ್ದಾಗಿದೆ. ರಾಜಸೂಯ ತನಕ ರಾಜಸೂಯ ಅದರ ರಾಜಕೀಯ ಆಗಿದೆ. ರಾಜಸೂಯ ತಂದ ಅನರ್ಥ 2ನೇ ಭಾಗ 3ನೇ ಭಾಗ ಮಾಡ್ತಾ ಇದ್ದೇನೆ. ಹೋಗಬೇಕು. ನೀವು ಉಪನ್ಯಾಸ ಕರೆಯೋದು ಬಿಟ್ರೆ ಬರವಣಿಗೆ ಕೆಲಸ ಬೇಗ ಆಗ್ತದೆ. ಇಲ್ಲಿ ಬಾ ಅಂತ ಹೇಳಿದ್ರೆ ಬರವಣಿಗೆ ಕೆಲಸ ನಿಲ್ತದೆ. ನಾನೇನ್ ಮಾಡಲಿ? ಹಸ್ತಿನಾವತಿ ಬಾಗಿಲಿಗೆ ಬಂದ್ಬಿಟ್ರು. ಯಾರೋ ಸಮಾಚಾರ ಕೊಟ್ಟರು ಭೀಷ್ಮನಿಗೆ.
ಫಸ್ಟ್ ರಿಯಾಕ್ಷನ್ ಭೀಷ್ಮನದು ತಲೆನೋವು. ಯಾಕೆ ಬಂದ್ರು ಇವರು? ಇಲ್ಲಿ ಸಮಸ್ಯೆ ತೀರಿತು. ಪಾಂಡು ಕಾಡಿಗೆ ಹೋದ, ಮಕ್ಕಳೇನಾದ್ರಾಗಲಿ ಅವರೇನು ಅಪ್ಲಿಕೇಶನ್ ಹಾಕಿದ್ರೆ ರಾಜ್ಯ ಕೊಡಿ ಅಂತ. ಕುರುಡನ ಸಿಂಹಾಸನ ಮೇಲೆ ಕೂರಿಸೋ ಹಾಗಿಲ್ಲ, ಆದ್ರೆ ಕೂರಿಸಬೇಕಾಗಿ ಬಂತು. ಕೂತಿದ್ದಾನೆ ಈಗಾಗಲೇ, ಮತ್ತೆ ಇಳಿ ಅಂತ ಹೇಳೋದು ಹಾಗೆ ಅವನನ್ನ. ಒಮ್ಮೆ ಅಧಿಕಾರ ಒಬ್ಬ ಹಿಡ್ಕೊಂಡ್ರೆ ಅವನನ್ನು ಇಳಿಸುವುದು, ಟೆನೆಂಟ್ ಬಿಡಿಸೋಕ್ಕಾಗೋದಿಲ್ಲ. ಸಿಂಹಾಸನಕ್ಕೂ ಟೆನೆನ್ಸಿ, ಆ ಭಾರತ ದೇಶವನ್ನು ಆಳೋದಕ್ಕೆ ಪ್ರೈಮ್ ಮಿನಿಸ್ಟರ್ ಪೋಸ್ಟ್ಗೆ ಟೆನೆನ್ಸಿ, ಪ್ರೈಮ್ ಮಿನಿಸ್ಟರ್ ಕ್ವಾರ್ಟರ್ಸ್ಗೆ ಟೆನೆನ್ಸಿ. ಏನು ಮಾಡಿದ್ರು ಬಿಡೋದಿಲ್ಲ, ನಾವಿಲ್ಲೇ ಇರ್ತೇವೆ. ಇವತ್ತು ನೀವು ಪ್ರೈಮ್ ಮಿನಿಸ್ಟರ್ ಅಲ್ವಲ್ಲ, ನಾವು ಮುಂದೆ ಆಗ್ತೇವೆ, ನಿಮ್ಗೆ ಅವಕಾಶವಿಲ್ಲವಲ್ಲ, ನನ್ನ ಮಗ ಆಗ್ತಾನೆ, ಮಗ ಆಗೋದಿಲ್ಲವಲ್ಲ, ಮೊಮ್ಮಗಳಾಗ್ತಾಳೆ. ಅಲ್ಲಿ ತನಕ ಇಲ್ಲೇ ಕೂತಿರೋ ಝಂಡ ಹುಡ್ಕೊಂಡು ಒಂದು ಇಲಿ ಕೂಡ ಜಾಗ ಬಿಡೋದಿಲ್ಲ. ಧೃತರಾಷ್ಟ್ರನ ಕೂರಿಸಿ ಆಯಿತು, ಅವನ ಮಗನ ಮುಂದೆ 100 ಜನ ಮಕ್ಕಳಿದ್ದಾರೆ, ದುರ್ಯೋಧನ ಇದ್ದಾನೆ. ಎಲ್ಲಿಂದ ಬಂತು ಪೈಸನಿ ಇದು? ಕುಂತಿ ಸುಮ್ಮನೆ ಅಲ್ಲೇ ಸಾಲ್ವ್ ಮಾಡಬಾರ್ದಾಗಿತ್ತ ಎಂಬುದಾಗಿ ಪ್ರಾಯಶಃ ಇದು ಬರೆದಿಲ್ಲ ಪ್ರಕಟವಾಗಿ. ಅದು ಭೀಷ್ಮನ ಈ ಸಮಸ್ಯೆಯ ಎಳೆದಾಟದಿಂದ ನಿಮಗೆ ಊಹ್ಯವಾಗಿ ಗೊತ್ತಾಗುತ್ತೆ. ಬಾಗಲ ತನಕ ಬಂದ, ಅವನ್ನೆಲ್ಲ ಸ್ವಾಗತ ಮಾಡಿದ. ಊರೊಳಕ್ಕೆ ಹೊರಟಿದ್ದಾರೆ. ಪಾಂಡೋರ್ದಾರಾಂಶ ಪುತ್ರಾಂಶ ಶರೀರಂತೆ ಚತಾಪಸಾ ಸುಖಿನಿ ಸಾ ಪುರಾ ಭೂತ್ವಾ ಸತತಂ ಪುತ್ರವತ್ಸಲ ಪ್ರಪನ್ನ ದೀರ್ಘಮಧ್ವಾನಂ ಸಂಕ್ಷಿಪ್ತಂ ತದಮನ್ಯತ. ಕುಂತಿ ತುಂಬ ಸುಕುಮಾರ ಕಾಯಳು. 2-3 ಕಡೆ ರೆಫರೆನ್ಸ್ ಕೊಡ್ತಾರೆ ವೇದವ್ಯಾಸರು. ಬೇಗ ಬಾಡಿ ಹೋಗ್ತಾ ಇದ್ಲು, ಗುಲಾಬಿ ಹೂವಿದ್ದ ಹಾಗೆ. ಸುಕುಮಾರ ಕಾಯಳು, ಶ್ರಮವನ್ನು ಸಹಿಸ್ತಾ ಇರಲಿಲ್ಲ. ಕಾಡಿಂದ ನಡ್ಕೊಂಡು ಬಂದಿದ್ದಾಳೆ ಪಾಪ. ಪೂರ್ತಿ ವಾಹನವಿಲ್ಲ, ಮತ್ತೊಂದಿಲ್ಲ. ಒಂದು ಮರದ ನೆರಳಲ್ಲಿ ಕೂರಿಸಿ ಭೀಮಸೇನ ತಾಯಿಗೆ ಬೀಸಣಿಗೆಯಿಂದ ತನ್ನ ಉತ್ತರೀಯದಿಂದ ಬೀಸ್ತಾ ಇದ್ದಾನೆ. ಅದನ್ನು ಭೀಷ್ಮ ನೋಡಿದ. ಇವಳು ಸುಕುಮಾರ ಕಾಯಳು. ಎಲ್ಲಿ ಗೊತ್ತು ನಿಮಗೆ ಇನ್ನೊಂದು ರೆಫರೆನ್ಸ್? ವಿರಾಟ ಪರ್ವದಲ್ಲಿ ಬರ್ತದೆ. ಅರ್ಧರಾತ್ರಿಯಲ್ಲಿ ಭೀಮನನ್ನು ಅಡಿಗೆ ಮನೆಯಲ್ಲಿ ಎಬ್ಬಿಸಿ ದ್ರೌಪದಿ ದೇವಿ, ಯಾಕಪ್ಪ ಹೀಗೆ ಮಲಗಿದ್ದೀಯೇ ಯಜಮಾನ? ಸತ್ತವರು ಹೀಗೆ ಮಲಗೋದಿಲ್ಲವಲ್ಲ, ಹೆಂಡತಿಗೆ ಅವಮಾನ ಆಗ್ತಾ ಇದೆ, ನೀನಿನ್ನೂ ಬದುಕಿದ್ದೀಯಾ ಅಂತ ಕೇಳ್ತಾಳೆ ಭೀಮನನ್ನು. ಎಬ್ಬಿಸ್ತಾಳೆ. ಯಾಕೆ, ಏನಾಯ್ತು ನನಗೆ? ಅಡಿಗೆ ಮನೆಗೆ ಬಂದಾದ್ರೆ ಗಡಿಬಿಡಿ ಮಾಡ್ತೀಯ, ನೋಡಿದ್ರೆ ಯಾರಾದ್ರೂ ಅಜ್ಞಾತವಾಸ ಭಂಗವಾಗುತ್ತೆ ನಮಗೆ, ಹೋಗು ಹೋಗು ಅಂತ ಹೇಳಿದಾಗ ಹೋಗೋಕೆ ಬಂದಿಲ್ಲ, ನಾನು ಪ್ರಶ್ನೆ ಕೇಳೋಕೆ ಬಂದಿದ್ದೇನೆ. ಇವತ್ತು ಕೀಚಕ ಹಾಗೆ ಹೀಗೆ ಅವಮಾನ ಮಾಡಿದ, ಒದ್ದ, ನೀನೇ ನೋಡಿದ್ದೀಯೆ. ನಾಳೆ ಬೆಳಗಾಗೋದ್ರೊಳಗೆ ಕೀಚಕ ಸಾಯಲಿಲ್ಲ ಅಂದ್ರೆ ನಾನು ಸತ್ತು ಹೋಗ್ತೇನೆ, ಹೋಗು ಅಂತ ಭೀಮಸೇನ. ಕುಮಾರವ್ಯಾಸ ಹಸಿ ಭಾಷೆಯಲ್ಲಿ ಬರೆದಿದ್ದಾನೆ, ನಿನ್ನ ಸುಖ ಅನುಭವಿಸೋದಕ್ಕೆ 4 ಉಳಿದವರು ಪಾಂಡವರು, ನಿನ್ನ ಕಷ್ಟಕ್ಕೆ ಮಾತ್ರ ಭೀಮನೇನು, ಹೋಗವರಿಗೆ ಹೇಳು, ಕರ್ಕ ಪಟ್ನಿಗೆ ಹೇಳು, ಹಾಳು ಬಕಡೆಕಾಯಿ ಆಡ್ತಾ ಕೂತಿದ್ದಾನೆ. ಅರ್ಜುನನಿಗೆ ಹೇಳು, ನೋಡು ನಪುಂಸಕ ವೇಷ, ದನ ಕಾಯ್ತಾ ಇದ್ದಾನೆ, ನಕುಲ ಕುದುರೆ ಕಾಯ್ತಾ ಇದ್ದಾನೆ, ಅವ್ರಿಗೆ ಹೇಳು. ಅವ್ರಿಗೆ ಹೇಳೋದು ಬಿಟ್ಟು ಅಡುಗೆ ಮನೆ ತನಕ ಬಂದು ನನಗೆ ಹೇಳ್ತೀಯ ಅಂತ ಕೇಳುವಾಗ, ಹಾಗಿದ್ರೆ ಭೀಮ ಕೊಟ್ಟೈ ತನಗೆ ಸಾವಿನ ನೇಮವನು. ಕುಮಾರವ್ಯಾಸ ಹಾಗಿದ್ರೆ ಸಾಯ್ತೇನೆ ಅಂತ ಹೇಳಿ ತನ್ನ ಕೈಗಳನ್ನು ತೋರಿಸ್ತಾಳೆ. ಯಜಮಾನ್ರೇ, ನೀವು ಬದುಕಿರುವಾಗ ಈ ಕೈಯಿಂದ ನಾನು ಇವತ್ತೇನು ಸೇವೆ ಮಾಡ್ತಿದ್ದೇನೆ, ಒಂದು ಕಾಲದಲ್ಲಿ ಏನು ಮಾಡ್ತಿದ್ದೆ? ಅರಮನೆಯಲ್ಲಿದ್ದಾಗ ಗಂಧದ ಕಟ್ಟಿಗೆಯನ್ನು ನಾನೇ ತೇದು ಕುಂತಿದೇವಿಯ ಎದೆಗೆ ಬಳಿದುಕೊಳ್ಳುವುದಕ್ಕೆ ತಾಪತಾಳಲಾರಳು ಸುಕುಮಾರಿ. ಅವಳಿಗೆ ನಾನು ಗಂಧವನ್ನು ಬಳಿದು ಕೊಡ್ತಾ ಇದ್ದೆ, ನಿಮ್ಮ ತಾಯಿಗೆ, ನಮ್ಮ ಅತ್ತೆಗೆ. ಇವತ್ತು ಪರಪುರುಷನಿಗೆ, ವಿರಾಟನಿಗೆ, ಕೀಚಕನಿಗೆ ಗಂಧವನ್ನು ತೇದು ಕೈ ಜಡ್ಡು ಕಟ್ಟಿ ಹೋಗಿದೆ. ಇದು ನಿನಗೆ, ನೀ ಬದುಕಿರುವಾಗ ಗಂಡ ನಿನಗೆ ಸಮ್ಮತವೇ ಅಂತ ಕೈ ತೋರಿಸುವಾಗ ಆ 2 ಕೈಗಳನ್ನೆಚ್ಚಿಕೊಂಡು ಅಯ್ಯೋ ತಗೊಳ್ಳೋ ಅಂತ ಹೇಳ್ತಾರೆ ಭೀಮಸೇನ. ಎಮ್ಮಣ್ಣನಾಜ್ಞೆಯ ಗಡಿಯ ದಾಂಟಿದನು ಹೋಗೆಂದ. ನಾಳೆ ಬೆಳಗ್ಗೆ ಮುಗಿಸ್ತೇನೆ ಹೋಗು ಅಂತ ಹೇಳೋ ವೀರೋಚಿತವಾದ ಮಾತು. ಅತ್ಯಂತ ಹೃದಯ ಸ್ಪರ್ಶಿ ಭಾಗ. ವಿರಾಟ ಪರ್ವ ತುಂಬ ಕೋಮಲವಾದ ಭಾಗ. ರಾಮಾಯಣದ ಸುಂದರಕಾಂಡ ಇದ್ದ ಹಾಗೆ. ಅಂದ್ರೆ ಗಂಧ ತೈತಿದ್ದು, ಕುಂತಿಗೆ ಸೊಸೆಗೆ ಇದ್ದ ಸಂಬಂಧ ಎಂಥದ್ದು. ಸುಕುಮಾರಿ ಸುಖದಲ್ಲಿ ಬೆಳೆದವಳು. ಆದರೆ ಅವಳಷ್ಟು ಕಷ್ಟ ಯಾರು ಪಟ್ಟರು ನಡ್ಕೊಂಡ್ಬಂದ್ಬಿಟ್ಟಿದ್ದಾಳೆ. ಉದ್ದಕ್ಕೆ ಬೀಸ್ತಾ ಕೂತಿದ್ದಾನೆ ಭೀಮಸೇನ. ಅಲ್ಲಿಂದ ಆಚೆಗೆ ಭೀಷ್ಮ ಊರು ಬಾಗಿಲು ತನಕ ಬಂದ. ಬ್ರಾಹ್ಮಣರನ್ನು ಕೇಳಿದ, ಏನಯ್ಯ ಇದು ಮಂತ್ರಗಿಂತ ಹೇಳ್ತಾ ಬಂದಿದ್ದೀರಿ? ನಮಗೆಲ್ಲ ಸ್ವಾಮಿ ರಾಜಕುಮಾರರಿಗೆ ಮಂತ್ರ ಸ್ವಸ್ತಿವಾಚನ ಮಾಡ್ತಾ ಇದ್ದೇವೆ. ಯಾರಯ್ಯ ರಾಜಕುಮಾರರು? ಇವರೆಲ್ಲ ಪಾಂಡು ಮಕ್ಕಳು. ಕುಂತಿದೇವಿಯನ್ನು ಕರ್ಕೊಂಡು ಬಂದಿದ್ದೇವೆ. ಅವ್ರ ಯೋಗಕ್ಷೇಮ ನೀವುಂಟು, ಅವರುಂಟು. ತಾಯಿ ಎಚ್ಚರಿಕೆಯಿಂದಿರು, ಮೋಸ ಹೋಗಬೇಡ ಅಂತ ಹೇಳಿ ಬ್ರಾಹ್ಮಣರು ಆಶೀರ್ವಾದ ಮಾಡಿ ಹೊರಟು ಹೋದ್ರು ಕಾಡಿಗೆ.
ಬ್ರಾಹ್ಮಣರ ಬುದ್ಧಿ ಎಷ್ಟು ಸೂಕ್ಷ್ಮವಾದದ್ದು ನೋಡಿ. ಅವರು ಕೈ ಬಿಟ್ಟಿದ್ರೆ ಕುಂತಿ ಮಕ್ಕಳ ಜೊತೆಯಲ್ಲಿ ಎಂದೆಂದೂ ಅಡವಿಯಲ್ಲೇ ಉಳಿದು ಬಿಡ್ತಿದ್ದು. ರಾಜ್ಕುಮಾರರಂತೆ ಬಾಳಬೇಕು, ಬ್ರಾಹ್ಮಣರು ಬ್ರಾಹ್ಮಣರಂತೆ ಬಾಳಬೇಕು. ಕ್ಷತ್ರಿಯ ಭಿಕ್ಷೆ ಎತ್ತಬಾರದು, ಬ್ರಾಹ್ಮಣ ರಾಜ್ಯ ಆಳಬಾರದು, ವೈಶ್ಯರು ವ್ಯಾಪಾರದಿಂದ ಬದುಕಬೇಕು, ಭಿಕ್ಷೆ ಎತ್ತಬಾರದು, ಕೂಲಿ ಮಾಡಬಾರದು. ಇದು ವರ್ಣಾಶ್ರಮಗಳಿಗೆ ಕೆಲವು ಧರ್ಮಗಳುಂಟು. ಅದೇ ರೀತಿಯಲ್ಲಿ ಇವರು ಬಂದು ಸೇರಿದ್ರು. ಭೀಷ್ಮ ವಿಜೀರದ ಊರಿಗೆ ಕರ್ಕೊಂಡು ಹೋದ. ಇದು ಪಾಂಡು ಸತ್ತ 17ನೇ ದಿವಸ ನಡೆಯಿತು. ರೆಕಾರ್ಡ್ ಕೊಟ್ಟಿದ್ದಾರೆ ವೇದವ್ಯಾಸರು. ಏನು ಬುದ್ಧಿಶಾಲಿಗಳು ವೇದವ್ಯಾಸರು. ನಮೋಸ್ತುತೇ ವ್ಯಾಸ ವಿಶಾಲ ಬುದ್ಧೇ. ಇದೆಲ್ಲ ಸುಳ್ಳಂತ ಹೇಳೋರು ಬರ್ತಾರೆ ಮುಂದಿನ ಯುಗದಲ್ಲಿ. ಇಂಥ ದಾಖಲೆಗಳನ್ನು ಕೊಟ್ಟಿದ್ದಾರೆ. ಆಮೇಲೆ ಯೋಚನೆ ಮಾಡಿದರು, ಏನು ಮಾಡೋದು? ಸರಿ, ಈ 2 ಮಡಿಕೆಗಳಿದ್ದು ಕಲಶಗಳು, ಇದಕ್ಕೆ ರಾಜೋಚಿತ ಸತ್ಕಾರ ಮಾಡಿದ್ರೆ ಊರಿನವರು ಚೀಮಾರಿ ಹಾಕ್ತಾರೆ ಅಂತ ಪಾಂಡು ಮಹಾರಾಜನ ಅಸ್ಥಿ, ಮೂಳೆ, ಭಸ್ಮ ಮತ್ತು ಮಾದ್ರಿ ದೇವಿದು ಊರಲ್ಲೆಲ್ಲ ಮೆರವಣಿಗೆ ಮಾಡಿ ಅರಮನೆ ಮೂಲೆಯಲ್ಲಿ ಒಂದು ಕಡೆಯಲ್ಲಿಟ್ಟು ಮೃತರಾದ ದೊರೆಗೆ ಗೌರವ ಸಲ್ಲಿಸುವವರೆಲ್ಲ ಗೌರವ ಸಲ್ಲಿಸಬಹುದು ಅಂತ ಮಾಡಿ, ಆಮೇಲೆ ಸಕಲ ರಾಜವೈಭವಗಳಿಂದ ಛತ್ರಿ, ಚಾಮರ, ದೀವಟಿಗೆ, ಬೀಸಣಿಗೆ ಎಲ್ಲ ಹಿಡ್ಕೊಂಡು ಗಂಗಾ ತೀರಕ್ಕೆ ಹೋಗಿ ಅವುಗಳಿಗೆ ಶಾಸ್ತ್ರೋಚಿತವಾದಂತಹ ಕ್ರಿಯೆಗಳನ್ನು ಮಾಡ್ತಾರೆ. ಇದು ಊರ್ಜಿತವಾದ ಕ್ರಿಯೆ. ಕಾಡಲ್ಲಿ ಮಾಡಿದ್ದು ತಾತ್ಕಾಲಿಕ ಕ್ರಿಯೆ. ಇದು ಸರಿಯಾದ ಉತ್ತರ ಕ್ರಿಯೆ ನಡೆಯಿತು. ಉತ್ತರ ಕ್ರಿಯೆ ನಡೆದ ಮೇಲೆ ವಿದುರಸ್ತಂ ತದೇತ್ಯುಕ್ತ್ವಾ ಭೀಷ್ಮೇಣ ಸಹ ಭಾರತ ಪಾಂಡುಂ ಸಂಸ್ಕಾರಯಾಮಾಸ ದೇಶೇ ಪರಮ ಪೂಜಿತೆ. ಪರಮ ಪೂಜಿತವಾದ ಜಾಗದಲ್ಲಿ ಸಂಸ್ಕಾರ ಮಾಡಿದ. ಪರಮ ಪೂಜಿತ ಜಾಗ ಅಂದ್ರೆ ಪ್ರಯಾಗ ಕ್ಷೇತ್ರ ಅಂತ ಅರ್ಥ. ಗಂಗಾ ಯಮುನಾ ನದಿಗಳ ಮಧ್ಯದಲ್ಲಿ ಒಬ್ಬ ಚಕ್ರವರ್ತಿಗೆ ಸಂಸ್ಕಾರ ನಡೆಯಿತು. ಯಾವುದೋ ನದಿ ದಡದಲ್ಲ. ಇದಾದ ಮೇಲೆ ಇನ್ನಷ್ಟು ದಿವಸವಾಯಿತು. ವೇದವ್ಯಾಸರು ಪ್ರತ್ಯಕ್ಷವಾದರು. ಅರಮನೆಯಲ್ಲಿ ತಮ್ಮ ತಾಯಿ ಸತ್ಯವತಿಗೆ ನಮಸ್ಕಾರ ಮಾಡಿ ಹೇಳಿದರು, ಅಮ್ಮ, ಮುಂದೆ ಬರುವುದು ಅತ್ಯಂತ ಘೋರ ಕಾಲ. ರಾಜ್ಯದ ನಿಮಿತ್ತ 2 ವಂಶದ ಕವಲುಗಳಲ್ಲಿ ಜಗಳಾಗುವ ಪ್ರಸಂಗವಿದೆ. ಮುಂದಿನ ಅನರ್ಥಗಳನ್ನು ನೀ ನೋಡಲೂ ಬೇಡ, ರಾಜಕಾರಣದಲ್ಲಿ ನೀ ತಗಲಾಕೊಳ್ಳೂ ಬೇಡ, ನನ್ನ ಜೊತೆಯಲ್ಲಿ ನಡಿ ತಾಪಸಾಶ್ರಮಕ್ಕೆ ಎಂಬುದಾಗಿ ಸತ್ಯವತಿಯನ್ನು, ಅಂಬಿಕೆಯನ್ನು ಕರೆದುಕೊಂಡು ಹೊರಟು ಬಿಟ್ಟರು. ಇದು ಒಂದು ಆಶ್ಚರ್ಯವಾದ ಸಮಾಚಾರ. ಇದೇನು ಆಶ್ಚರ್ಯ ಅಂದ್ರೆ, ರಾಜಕಾರಣದಲ್ಲಿ ವಂಶದ ಯಾಕೆ ಸುಮ್ಮನೆ ಎಕೋ ಆಗ್ತಾ ಇದೆ, ನೀವು ಗಮನಿಸಬೇಕು. ಮಧ್ಯೆ ನಾನು ಮಾತಾಡಿಸಬಾರ್ದು, ಅದೆಲ್ಲ ರೆಕಾರ್ಡ್ ಬಂದ್ಬಿಡುತ್ತೆ. ಆಮೇಲೆ ರಾಜಕಾರಣದಲ್ಲಿ ಅನವಶ್ಯಕವಾಗಿ ವಂಶದ ಹಿರಿಯಳಾದ ಒಬ್ಬ ಸ್ತ್ರೀ ನಿಂತರೆ ಅವಳ ನಿಮಿತ್ತವೂ ರಾಜಕಾರಣ ನಡೆಯುತ್ತೆ. ನೋಡಿದ್ದೀರಿ, ಕೇಳಿದ್ದೀರಿ. ನಮಗೆ ಬೇಡ ಪ್ರೈಮ್ ಮಿನಿಸ್ಟರ್ಶಿಪ್ ಅಂತ ಹೇಳ್ತಿದ್ದವರಿಗೆ ನಮ್ಮವರೇ ಭ್ರಷ್ಟರು ಉಬ್ಬಿಸಿ ಎಬ್ಬಿಸಿ ಅವಳನ್ನು ಬೇಡ ಬೇಡ ವಿಮಾನದಲ್ಲಿ ಇಟಲಿಗೆ ಹೋಗೋ ಕೂತಿದ್ದ ಅವಳನ್ನು ಎಳ್ಕೊಂಡ್ಬಂದು ಗಲಾಟೆ ಮಾಡಿ, ಈ ಸುಮ್ಮನೆ ಇದ್ದು ಬಿಡೋದಿಲ್ಲ. ತಮ್ಮ ಬೇಳೆ ಬೇಯಿಸೋದಕ್ಕೆ ಮಾಡ್ತಾರೆ ಭ್ರಷ್ಟ ಜನಗಳು, ಬಹಳ ಕೆಟ್ಟ ಜನಗಳು. ಸತ್ಯವತಿ, ನೀನಿಲ್ಲಿ ಉಳಿದರೆ ರಾಜಕಾರಣ ನಿನ್ನ ಪುಡಿ ಪುಡಿ ಮಾಡಿಬಿಡುತ್ತೆ, ಮನಃಶಾಂತಿ ಬರೋದಿಲ್ಲ, ನನ್ನ ಜೊತೆಯಲ್ಲಿ ನಡಿ ಎಂಬುದಾಗಿ ವೇದವ್ಯಾಸರು ಅವಳನ್ನು, ಅಂಬಿಕೆಯನ್ನು ಕರೆದುಕೊಂಡು ಹೊರಟರು. ವ್ಯಾಸರ ಜೊತೆಯಲ್ಲಿ ಅವರು ವಾನಪ್ರಸ್ಥರಾದರು. ಇಲ್ಲಿಂದ ಮುಂದಿನ ಕಥೆ ಸ್ವಲ್ಪ ಬೇಗ ಓಡ್ತದೆ. ಕುಂತಿ ದೇವಿಗೆ ಪಾಂಡು ಮಹಾರಾಜನ ಅರಮನೆಯನ್ನು ಬಿಟ್ಟುಕೊಟ್ಟರು. 5 ಮಕ್ಕಳು, ದೇವ ಸಮಪುತ್ರರು, ನೋಡುವುದಕ್ಕೆ ತುಂಬಾ ಚಲುವರು, ಒಬ್ಬರಿಗಿಂತ ಒಬ್ಬರು ಬಲಾಢ್ಯರು. ಏನು ದೇವತೆಗಳ ಅಂಶದಲ್ಲಿ ಹುಟ್ಟಿದವರಿಗಿಂತ ರೋಗ. ಅವರಿಗೆ ವಿದ್ಯಾಭ್ಯಾಸ ಸ್ವಲ್ಪ ಆರಂಭವಾಯಿತು. ಶಂತನು ಚಕ್ರವರ್ತಿ ಬದುಕಿದ್ದ ಕಾಲದಲ್ಲಿಯೇ ಕೃಪಾಚಾರ್ಯನೆಂಬ ಒಬ್ಬ ಮಹಾನುಭಾವ ಈ ಅರಮನೆಗೆ ಆಗಮಿಸಿದ್ದ. ಆ ಕೃಪಾಚಾರ್ಯನ ಕಥೆಯನ್ನ ಇನ್ನೊಂದು 10 ನಿಮಿಷದಲ್ಲಿ ತಮಗೆ ವಿಜ್ಞಾಪನೆ ಮಾಡ್ತೇನೆ. ಅವನು ಭರದ್ವಾಜ ಗೋತ್ರದವನು. ಭರದ್ವಾಜರು, ಗೌತಮರು ಇದೆಲ್ಲ ಒಂದೇ ಪರಂಪರೆಯಲ್ಲಿ ಬರತಕ್ಕಂತಹ ಪರಂಪರೆಗಳು. ಅವನೊಬ್ಬ ಚಿರಂಜೀವಿ ಕೃಪಾಚಾರ್ಯ. ಅವನಿಗೊಬ್ಬ ತಂಗಿ ಇದ್ದಳು, ಅವಳಿ ಕೃಪಿ ಎಂಬುದಾಗಿ. ಶರದ್ವಾನ್ ಎಂಬ ಮಹರ್ಷಿ ಅಪ್ಸರೆಯಲ್ಲಿ ಈ 2 ಮಕ್ಕಳನ್ನು ಹಡೆದು, ಅಯ್ಯೋ ನನಗೆ ಈ ಮಕ್ಕಳು ಬೇಡ ಅಂತ ಒಂದು ಮರದಡಿಯಲ್ಲಿ ಬಿಟ್ಟು ಹೋಗಿದ್ದ. ಬಾಣಗಳ ಹಾಸಿಗೆಯ ಮೇಲೆ, ಶರಸ್ತಂಭದ ಮೇಲೆ ಬೇಟೆಗೆ ಹೋಗಿದ್ದ ಶಂತನು ಕನಿಕರದಿಂದ ನೋಡಿ, ಅಯ್ಯೋ
ಮಕ್ಕಳು ನಮ್ಮ ಮನೆಯಲ್ಲಿರಲಿ ಅಂತ ಕರ್ಕೊಂಡ್ಬಂದದ್ರಿಂದ ಈ ಹುಡುಗರಿಗೆ ಏನು ಹೆಸರೇನು ಅಂದರೆ ಕನ್ನಡದಲ್ಲಿ ಇದು ಅಯ್ಯೋ ನಂಬರ್ 1, ಅದು ಅಯ್ಯೋ ನಂಬರ್ 2 ಅಂತ ಹೇಳುವಾಗೆ ಕೃಪಾ, ಅದು ಕೃಪಿ ಅಂತ ಹೆಸರಿಟ್ಟು ಇದು ಕೃಪಾ ಕೃಪಿ ಇದೇ ಹೆಸರಾಗಿ ಹೋಯಿತು ಅವರಿಗೆ. ಆ ಕೃಪಾಚಾರ್ಯನಿಂದ ಎಲಿಮೆಂಟರಿ ಎಜುಕೇಷನ್, ಬಿಲ್ ಹಿಡಿಯೋದು, ಬಾಣ ಹಿಡಿಯೋದು, ಕತ್ತಿ ವರಸೆ, ಕುದುರೆ ಹತ್ತುವುದು, ಆನೆ ಹತ್ತುವುದು, ಇದೆಲ್ಲ ತಯಾರಾಗ್ತಾ ಇದ್ದಾರೆ. ಇನ್ನೂ ದ್ರೋಣಾಚಾರ್ಯ ಬಂದಿಲ್ಲ, ಅವನ ಕಥೆ ಅದು ಬೇರೆ ಅಕೌಂಟು. ನೆನ್ನೆ ನಮ್ಮ ಕೃಷ್ಣಮಾಚಾರ್ಯರು ಹೇಳಿದ್ರು, ಮಹಾಭಾರತ ಹೇಳೋದು ಬಹಳ ಕಷ್ಟ, ಎಷ್ಟೊಂದು ಕಥೆಗಳು ಯಾವುದೇ ಮೂಲೆಯಿಂದ ತಂದು ಹೆಣಿಬೇಕು. ಹೌದು, ನಮಗಿರೋ ಕಷ್ಟ ಅದೇ, ಹೆಣಿಬೇಕು. ಟೈಮ್ ಪರಿಸರದೊಳಗೆ ಹೇಳಬೇಕು, 2 ಗಂಟೆ ಒಳಗೆ ಹೇಳಬೇಕು, 30 ದಿವಸದಲ್ಲಿ ಮಹಾಭಾರತ ಮುಗಿಬೇಕು. ಎಂಥ ಕಷ್ಟ ಕೊಟ್ಟಿದ್ದೀರಿ ನಮಗೆ. ಇನ್ನೊಂದು ಸಲ ಮಹಾಭಾರತ ಹೇಳಬಾರದು ಅನ್ಸುತ್ತೆ. ಪ್ರಬುದ್ಧವಾಗಿ ಬೆಳೀತಿದ್ದಾರೆ. ಅವ್ರಿಗೇನು ಯಾವ ಶಸ್ತ್ರ ಶಿಕ್ಷಣ ಕೊಡದೇ ಇದ್ರೂ ದೇವತಾಂಶಗಳು ಶಿಕ್ಷಣ ಇದ್ದವರೇ. ಆದರೆ ಮನುಷ್ಯರಿದ್ದಲ್ಲಿ ಒಂದು ಶಿಕ್ಷಣ ನಡೀತಾ ಇದೆ, ಒಟ್ಟಿಗೆ ಪಾಠ ನಡೀತಾ ಇದೆ. ಆ ಪಾಠ ನಡೆಯುವ ಕಾಲದಲ್ಲಿ ಕೌರವರಿಗೆ ಭೀಮನನ್ನು ನೋಡಿಯೇ ಅಸೂಯೆ. ಅವನ ಶರೀರವೇ ಆಗಿತ್ತು. 4 ವರ್ಷದ ಹುಡುಗ 8 ವರ್ಷವನ್ನ ಕಾಣುವನು. 8 ವರ್ಷ ಆಗಿದ್ದರೆ 16ರಂತೆ ಕಾಣುವನು. ಈಗ 13-14 ವರ್ಷದ ಹುಡುಗ 20ರ ಹರೆಯದಂತೆ ಕಾಣುವವನು. 14 ವರ್ಷದ ಮೀಸೆ 20 ವರ್ಷದ ಹುಡುಗನಿಗಿದ್ರೆ ಇವನಿಗೆ ಮೀಸೆ ಇಲ್ಲ, ಅನಡ್ವಾನ್. ಮುಂದೆಲ್ಲ ಬೈತಾರೆ. ಮೈ ಹೇಗಿತ್ತು, ಕಟ್ಟು ಮಸ್ತು, ಎಲ್ಲರಿಗಿಂತ ಒಂದು ಸುತ್ತು ದೊಡ್ಡ ಮೈ, ಹೊಟ್ಟೆ ದೊಡ್ಡದಲ್ಲ, ದೊಡ್ಡದಾಗಿದ್ರೆ ಬಕಾಸುರ ಆಗ್ತಿದ್ದ. ಕಟ್ಟು ಮಸ್ತಾದ ಮೈ, ಸ್ವಲ್ಪ ಮೀಸೆ ಸಣ್ಣದು, ಬಲಿಚಿದ್ದ ಗೋವುಗಳು, ತಲೆ ಕೊಂಬು ಪ್ರಸಿದ್ಧವಿಲ್ಲದೆ ಸೀಮೆ ಹಸು ಇದ್ದ ಹಾಗೆ ನೋಡೋದಕ್ಕೊಂದು ವಿಚಿತ್ರವಾಗಿದ್ದ ಭೀಮಸೇನ. ಇವನನ್ನು ನೋಡಿ ಹೊಟ್ಟೆ ಉರ್ಕೊಳ್ತಿದ್ದ ದುರ್ಯೋಧನ, ದುಶ್ಯಾಸನ ಮೊದಲಾದವರು. ನಮಗಿಂತ ಶರೀರವಿಲ್ಲ, ನಮಗಿಂತ ಆಕಾರವಿಲ್ಲ, ತುಂಬ ಚಲುವ. ಪಾಂಡು ಸಂತಾನದಲ್ಲಿ 5 ಪಾಂಡವರಲ್ಲಿ ತುಂಬ ಸ್ಫುರದ್ರೂಪಿ ಎಂದರು ಭೀಮಸೇನ. ಅದನ್ನು ಕೊಟ್ಟಿದ್ದ. ಅದನ್ನು ನೋಡಿಯೇ ಹಿಡಿಂಬೆ ಹೇಗೆ ಮೋಹಗೊಂಡಳು, ಮುಂದೆ ಕಥೆ ಗೊತ್ತಾಗುತ್ತೆ ನಿಮಗೆ. ಒಬ್ಬ ರಾಕ್ಷಸಿಗೆ ಕೂಡ ಭೀಮನ ದಿವ್ಯ ಶರೀರದಲ್ಲಿ ಮೋಹ ಉಂಟಾಯಿತು. ಇವನಿಗೆ ಬಾಲ್ಯದ ಚಪಲ, ವಯಸ್ಸಿನ ಚಪಲದಿಂದ ಕೌರವರನ್ನ ಅಲ್ಲಲ್ಲಿ ಗೋಳು ಹೊಯ್ಕೊಳ್ತಾ ಇದ್ದ. ಒಟ್ಟಿಗೆ ಆಟಕ್ಕೆ ಹೋಗೋರು. ಮರಕೋತಿ ಆಟ ಆಡಬೇಕು. ಮರಕೋತಿ ಆಟ ಅಂತ ಕೇಳಿದ್ದೀರೋ ಇಲ್ವೋ? ಮಾಡಿದ್ದೀರ ಆಟ? ಮರಕ್ಕೆ ಹತ್ತು ಬಿಡೋದು, ಒಬ್ಬನ್ನ ಮರದ ಮೇಲೆ ಇನ್ನೊಬ್ಬ ಜೂಟಟ್ಟಿಸ್ಕೊಂಡು ಹೋಗೋದು, ಕೊಂಬೆಯಿಂದ ಕೊಂಬೆಗೆ ಹೋಗಬೇಕು. ಇಂಥ ಆಟದಲ್ಲಿ ಭೀಮಸೇನನ್ನು ರೇಗಿಸಿ ಮರ ಹತ್ಬಿಡೋರು 100 ಜನ ಕೌರವರು. ಅನ್ನೋದು, ನಿನ್ನ ಮೈ ಹೀಗಿದೆ ನೋಡು ಅನ್ನೋದು, ಮುಖ ಹೇಗೋ ಮಾಡೋದು. ಮರ ಹತ್ತಿದ್ರೆ ಭೀಮಸೇನ ಏನು ಮಾಡೋನು, ಮರದ ಪಕ್ಕದಲ್ಲಿ ನಿಂತುಕೊಂಡು ನೆಲವನ್ನು ಒದ್ದರೆ ಅಷ್ಟು ಜನರು ತಪ ಉದುರು ಬೀಳ್ತಿದ್ರು. ಮೈ ಗಟ್ಟಿ ಹೇಗಿತ್ತು ಅಂದ್ರೆ, ಬರೆದಿದ್ದಾರೆ ವ್ಯಾಸರು, ನೆಲವನ್ನು ಒದ್ದರೆ ಮರ ನಡಿಗೆ ಹೋಗ್ತಿತ್ತು. ಹುಡುಗರ ಕೆಳಗೆ ಬಿದ್ದರೆ ಅಮ್ಮ ಅಂತ ಹೋಗಿ ಕುಂತಿಯಲ್ಲಿ ಚಾಡಿ ಹೇಳಬೇಕು, ಏನಪ್ಪ ಆಯಿತು ನೋಡ, ಮೈ ಕೈಯೆಲ್ಲ ಗಾಯ, ಏನಾಯಿತು? ಭೀಮ ತಳ್ಳಿಬಿಟ್ಟ. ಕುಂತಿ ಭೀಮನನ್ನು ಕರೆದು, ಯಾಕೋ ದುಷ್ಟ, ಮನೆ ತನಕ ಕೆಟ್ಟ ಮಾತು ತಗೊಂಡ್ಬರ್ತಿದ್ದೀಯಾ? ಅವ್ರನ್ನ ಯಾತಕೋ ತಳ್ಳಿದೆ? ನಾ ತಳ್ಳಿಲ್ಲ ಅಮ್ಮ, ಕಾಲು ನೋವಾಯಿತು, ಜಂಪಾಯಿತು, ನೆಲ ಹೀಗಂತೆ ಅವರೇ ಬಿದ್ದರು, ನಾನೇನು ಮಾಡಲಿ? ಅವ್ರು ಮರ ಹತ್ತಿದ್ರು. ಮರ ಯಾಕೆ ಹತ್ತಿದ್ರು? ನನ್ನ ಹಣಕಾಡಿದ್ರು. ಏನೋ ದುರ್ಯೋಧನ ಹೀಗೆಲ್ಲ ಮಾಡಿದ್ಯೇನೋ? ಮಾಡಿದ್ದುಂಟು. ತಪ್ಪು ನಿನ್ನಲ್ಲಿ ಇಟ್ಕೊಂಡು ನನ್ನ ಮಗನನ್ನು ಬೈತೀಯೇನೋ? ಹೋಗು, ನಾಳೆಯಿಂದ ಚಾಡಿ ತರಬೇಡ. ದಿನಂ ಪ್ರತಿ ಇದೇ ಕಥೆ. ಬೇಕಂತ ತಿಂಡಿ ತೋರಿಸೋದು, ತಾವೇ ತಿನ್ನುವುದು, ರೇಗಿಸುವುದು. ಭೀಮನಿಗೆ ಏನೇನು ರೇಗಬೇಕೋ ಎಲ್ಲ ಮಾಡುವರು. ನಿಮ್ಮನ್ನು ಮಾಡ್ತೇನೆ, ಒಂದು ದಿವಸ ಎಷ್ಟು ಜನರು ಬಲಿ ತಗೊಳ್ಳದೆ ಬಿಡೋದಿಲ್ಲ ಅಂತ ಮನಸ್ಸಿನಲ್ಲಿ ಭೀಮಸೇನಿಗೆ. ನಿರಪರಾಧಿಯಾಗಿರೋ ಹಿಂಸೆ ಮಾಡ್ತಾರಲ್ಲ ಅಂತ ನಾನಾ ರೀತಿಯ ಚೇಷ್ಟೆಗಳು. ಅಪ್ರಿಯೇ ಅತಿ ದಷ್ಟತಿ ಅತ್ಯಂತಂ ಬಾಲ್ಯಾತಿನ ದ್ರೋಹ ಚೇತಸ. ಕೌರವರಿಗೆ ದ್ರೋಹ ಮಾಡಬೇಕು ಅಂತ ಬುದ್ಧಿ ಇಲ್ಲ. ಬಾಲ್ಯ ಬುದ್ಧಿ, ಹುಡುಗಾಟಿಕೆ ಬುದ್ಧಿ. ಅವ್ರ ಮೇಲೆ ಕೋಪ ಇಲ್ಲ. ಆದರೆ ಕೌರವರಿಗೆ ಇವನು ಬೇಕಂತಲೇ ಮಾಡ್ತಿದ್ದಾನೆ ಅಂತ ಹೀಗೆಲ್ಲ ನಡೆಯಿತು. ತಸ್ಯ ಧರ್ಮಾಪೇತಸ್ಯ ಪಾಪಾನಿ ಪರಿಪಶ್ಯತಃ ಮಹತ್ ಮೋಹಾದೈಶ್ವರ್ಯಲೋಭಾಚ್ಚ ಪಾಪ ಮತಿರಜಾಯತ. ಧರ್ಮಾದಪೇತಸ್ಯ, ದುರ್ಯೋಧನನಿಗೆ ಧರ್ಮ ಬಿಟ್ಟು ಬುದ್ಧಿ, ಕಲಿಪುರುಷ. ಪಾಪಾನಿ ಪರಿಪಶ್ಯತಃ, ಬರೀ ಪಾಪದ ದೃಶ್ಯಗಳನ್ನೇ ನೋಡು, ಏನು ಮಾಡಿ ಸಾಯಿಸಬಹುದು. ಈ ಭೀಮನ್ನೊಬ್ಬನೇ ಸಾಯಿಸಬಾರದು, ತಾಯಿ ಸಮೇತ ಕೊಲ್ಲಬೇಕು, 5 ಕೊಲ್ಲಬೇಕು. ಇವರು ಯಾಕೆ ಬಂದರು ನಮ್ಮ ಮನೆಗೆ? ನಮ್ಮಪ್ಪ ಸಿಂಹಾಸನ ಮೇಲೆ ಕೂತಿದ್ದಾನೆ,
ನನಗೇ ಬರ್ತಾ ಇತ್ತು ಮೊದಲಿಂದ ಪೊಲಿಟಿಕಲ್ ಮೈಂಡ್ ಪಾಕಿಸ್ತಾನದವರ ಹಾಗೆ. ದುರ್ಯೋಧನೆಗೆ ಶಾಸ್ತ್ರ ಕಡೆ ಜ್ಞಾನವಿಲ್ಲ, ಬರೀ ಪೊಲಿಟಿಕಲ್ ಕಾನ್ಷಿಯಸ್ನೆಸ್. ಆ ಕೆವಿ ಹಿಂಡುವುದಕ್ಕೆ ಪಕ್ಕದಲ್ಲಿ ಕೀರು ಗೊಂಬೆ ಶಕುನಿ ಬೇರೆ ಕೂತಿದ್ದ. ಯಾವತ್ತು ಗಾಂಧಾರಿ ಅರಮನೆಗೆ ಬಂದು ಸೇರಿದಳೋ ಆವತ್ತೇ ಬಂದು ಸೇರಿದ ಇವನು ಈ ಶಕುನಿ. ಇವನನ್ನು ಊರು ಬಿಟ್ಟು ಹೋಗು ಅಂತ ಹೇಳೋ ಧೈರ್ಯ ಇವನಿಗೆ ಧೃತರಾಷ್ಟ್ರನಿಗಿರಲಿಲ್ಲ. ಅವಷ್ಟಿಗಿರ್ತಾನೆ, ಎಷ್ಟೋ ಜನಕ್ಕೆ ಅನ್ನ ಹಾಕ್ತೇವೆ, ಮನೆ ನಾಯಿಗೂ ಹಾಕ್ತೇವೆ, ಇವನು ಒಂದು ಅನ್ನ ಒಂದು ತುತ್ತು ತಿಂದುಕೊಂಡಿರಲಿ ಅಂತ ಬಿಟ್ಟಿದ್ದು. ರಾಜಕಾರಣದಲ್ಲಿ ನೆರವಾಗುವಂತೆ ನಾಟಕವನ್ನು ಮಾಡಿ ಕ್ರಮೇಣ ಮನಸ್ಸನ್ನು ವಶಪಡಿಸಿಕೊಂಡು ಈ ದುರ್ಯೋಧನ ಮನಸ್ಸನ್ನು ಗೆದ್ದು ಪಾಂಡವರ ವಿರುದ್ಧವಾದ ಸಂಚುಗಳನ್ನು ಎಷ್ಟು ತರಹ ಹೂಡೋದು ಶುರು ಮಾಡಿದ ಶಕುನಿ. ನಿನ್ನೆ ಒಂದು ಬೇರೆ ಕತೆ ಹೇಳಿದ್ದೇನೆ, ಜ್ಞಾಪಕ ಇಟ್ಕೊಳ್ಳಿ, ಹಿನ್ನೆಲೆ ಏನಾದರೂ ಇರಲಿ. ತಸ್ಯ ಧರ್ಮಾದಪೇತಸ್ಯ ಪಾಪಾನಿ ಪರಿಪಶ್ಯತಃ ಮೋಹಾತಿ ಐಶ್ವರ್ಯ ಲೋಭಾಚ. ಐವರು ಪಾಂಡವರಿಲ್ಲದೆ ಇದ್ರೆ ನಮಗೆ ಬರ್ತಲ್ಲ ರಾಜ್ಯ ಅಂತ ಪಾಪ ಮತಿರಜಾಯತ, ಕೆಟ್ಟ ಬುದ್ಧಿ ಉಂಟಾಯಿತು. ಅಯಂ ಬಲವತಾಂ ಶ್ರೇಷ್ಠ ಕುಂತಿ ಪುತ್ರೋ ವೃಕೋದರ. ವೃಕೋದರ ಅಂತ ಹೆಸರು. ಭೀಮನಿಗೆ ಬಹಳ ದೊಡ್ಡ ಗುಣ ಅಂತ ತುಂಬ ಬೇಗ ಹಸಿವಾಗಿ ಬಿಡ್ತಿತ್ತು. ತುಂಬ ಪೆಟ್ರೋಲ್ ಕನ್ಸ್ಯೂಮ್ ಮಾಡೋ ಗಾಡಿ ಹಾಗೆ, ಮೈಲೇಜ್ ಕಡಿಮೆ, ಹಸಿವು ಈಗ ಹೋಗೋದು ಹಾಕ್ಬಿಡೋದು. ಅಮ್ಮ ಹಸಿವಾಗ್ತಾ ಇದೆ, ಈಗ ತಾನೇ ಹೋಗಿ ಎಲ್ಲೋ ಮರ ಹತ್ತಿ ಹಿಡಿದು ಬಿಟ್ಟು ನಮ್ಮ ಶಕ್ತಿ ಎಲ್ಲ ಹೋಗಿಬಿಡ್ತು, ಅನ್ನ ಕೊಡು. ಹೊಟ್ಟೆಯಲ್ಲಿ ತೋಳ ಇದೆಯೇನೋ ಅನ್ನೋಳಂತೆ ಕುಂತಿ. ಅದು ಜನಜನಿತವಾಗಿ ಹೊಟ್ಟೆಯಲ್ಲಿ ತೋಳ ಇದೆ ಇವನಿಗೆ ಅಂತ ಪ್ರಸಿದ್ಧವಾಗಿ ವೃಕೋದರ ಎಂಬುದಾಗಿ ಹೆಸರಾಯಿತು. ಏಕಚಕ್ರಪುರದಲ್ಲಿ ಐವರು ಪಾಂಡವರು ಭಿಕ್ಷೆ ಎತ್ಕೊಂಡು ಬಂದ್ರೆ ಮುಂದೆ ಬರ್ತದೆ ಕಥೆ. 150 ಬರ್ಬೋದು, ನೋಡೋಣ. 5 ಜನ ತಂದ ಭಿಕ್ಷೆಯನ್ನು ಒಟ್ಟಿಗೆ ಹಾಕೋಳು ಕುಂತಿ. ಒಂದು ಭಾಗ ವೃಕೋದರಂಗೆ, ಇಂದು ಉಳಿದದ್ರಲ್ಲಿ ಉಳಿದ 4 ಜನಕ್ಕೆ ಭಿಕ್ಷೆ ಕೊಡ್ತಿದ್ಲು. ಉಳಿದ ಪಾಂಡವರು ಅಸೂಯೆ ಮಾಡ್ತಿರಲಿಲ್ಲ. ಅವನ ಹೊಟ್ಟೆ ದೊಡ್ಡದು, ಅವನ ಚಿಂತಾನೆ. ನೀವೆಲ್ಲ ಸಮಾರಂಭಗಳು ಹೋಗ್ತೀರಿ, ಮದುವೆ ಮುಂಜಿಗೆ ಹೇಗೆ ಊಟ ಮಾಡ್ತೀರಿ, ನಿಮ್ಮ ಹೊಟ್ಟೆ ಶಕ್ತಿ ದೇವರೆಷ್ಟು ಕೊಟ್ಟಿದ್ದಾನೋ ಊಟ ಮಾಡ್ತೀರಿ. ದಯವಿಟ್ಟು ಇನ್ನೊಬ್ಬರ ತಟ್ಟೆ ಮೇಲೆ ಜ್ಞಾನ ಹಾಕಬಾರದು. ನಿಮಗೆ ಬೇಕಾದ ಇನ್ನೊಂದು ಲಾಡು ಬಡಿಸ್ಕೊಳ್ಳಿ, ಇನ್ನೊಂದು ಸಲ ಪುಳಿಯೋಗರೆ ಹಾಕಿಸ್ಕೊಳ್ಳಿ. ಅವ್ರಿಗೆ 2 ಹಾಕಿದ್ರಲ್ಲ ಕೇಳಬೇಡಿ, ನಿಮಗೆ ಎಷ್ಟು ಬೇಕು ಊಟ ಮಾಡಿ. ಹೊಟ್ಟೆ ಅಳೆಯೋದು ಅಂತಾರೆ, ಅತ್ಯಂತ ಪಾಪದ ಕೆಲಸ. ಸ್ವಲ್ಪ ಅನ್ನ ಇಟ್ಟು ಇನ್ನು ಬೇಕೆ ಅಂತ ಕೇಳ್ತಾರೆ ಕೆಲವರು. ಇನ್ನು ಸಾಕೆ ಅಂತ ಕೇಳ್ತಾರೆ ಕೆಲವರು. ಊಟದಲ್ಲಿ ಸಾಕೆ ಬೇಕೇ ಕೇಳಬಾರದು. ಒಬ್ಬ ತಮಿಳ್ನವನು ಬಂದಂತೆ ಕರ್ನಾಟಕಕ್ಕೆ, ಊಟ ಬಡಿಸಿದ. ಸಾಕೋ ಬೇಕೋ ಅಂದ. ಅವನೇನು ತಿಳ್ಕೊಂಡ, ಇದೆರಡು ಬೇರೆ ಐಟಮ್ ಇರಬೇಕು ಅಂತ. ಸಾಕಲಿಯಂ ಕೊಂಚ ಕೊಡು, ಬೇಕಲಿಯಂ ಕೊಂಚ ಕೊಡು ಅಂತ ಹೇಳಿ ನಿಮ್ದು ಕಾಲದಲ್ಲಿ ಹೋಗ್ಬಿಡ್ತಿದ್ರು. ನಾನೇನ್ ಮಾಡಲಿ, ಈ ಸಾಕು ಬೇಕು ಅಂತ 2 ಪದಾರ್ಥವಲ್ಲ. ಈ ಬಡಿಸೋದು, ಅಡಿಗೆ ಮಾಡೋದು ದೊಡ್ಡದಲ್ಲ, ಬಡಿಸೋದು ಬಹಳ ಮುಖ್ಯ. ಪಾತ್ರೆ ಶಬ್ದ ಹೊಟ ಅಂತ ಮಾಡಿದೆ. ಅವರಿನ ಸ್ವಲ್ಪ ಸಾಕನ್ನುವಾಗ ಇನ್ನೊಂದು ತುತ್ತು ಅದು ಬರ್ತದೆ ಅಂತ ತಿಳ್ಕೊಂಡು ಕೇಳಿರ್ತಾರೆ. ನೀವು ಬೇಡ ಅಂದ್ಬಿಟ್ರೆ ಅಯ್ಯೋ ಅದು ಹಾಕಿದ್ದು ಕೇಳ್ತಾರೆ. ಆಮೇಲೆ ಅದು ಬಡಿಸೋದು ಬಹಳ ಮುಖ್ಯ. ವೃಕೋದರ ಇವನಿಗೆ ಹೆಸರು. ಇವನನ್ನು ಮುಗಿಸಿಬಿಟ್ರೆ ಉಳಿದವರು ತಣ್ಣಗಾಗ್ತಾರೆ ಅಂತ ನಾನಾ ಉಪಾಯಗಳನ್ನ ಆಗಲೇ ಯೋಚನೆ ಮಾಡುತ್ತಿದ್ದಾಳೆ. ಒಂದು ದಿವಸ ಧೃತರಾಷ್ಟ್ರನ ಕಿವಿಗೆ ಹಾಕಿದರು, ಈ ಭೀಮನಿಗೆ ಏನಾದ್ರು ಮಾಡ್ತೇವೆ. ಧೃತರಾಷ್ಟ್ರ ಹೇಳಿದ, ಅಯ್ಯೋ ಬೇಡಪ್ಪ, ವಿದುರನಿಗೆ ಗೊತ್ತಾಗುತ್ತೆ ಎಂದ. ಕಾರಣ ಹೇಗಿದೆ ನೋಡಿ, ಏನಾದ್ರು ಮಾಡೋದು ತಪ್ಪು ಅನ್ಲಿಲ್ಲ, ಅದು ವಿದುರನಿಗೆ ಗೊತ್ತಾಗತ್ತೆ. ವಿದುರನಿಗೆ ಗೊತ್ತಾದ್ರೆ ನಾನೇ ಮಾಡಿಸಿದೆ ಅಂತ ಹೇಳ್ತಾರೆ. ಒಳ್ಳೆಯದು, ವಿದುರನ ಕಿವಿಗೆ ಬೀಳದೆ ಇರೋ ಹಾಗೆ, ನನ್ನನ್ನು ಅಡ್ಡದಾರಿಗಳಿದೆ ಇರೋ ಹಾಗೆ ಏನಾದ್ರು ಮಾಡ್ಕೊಳ್ಳಿ ಹೋಗಿ ಅಂತ ಅಪ್ಪಣೆಯನ್ನ ಕೊಟ್ಟ. ಶುರುವಾಯಿತು ಧೃತರಾಷ್ಟ್ರನ ಪ್ರೋತ್ಸಾಹ. ಇಷ್ಟು ಪ್ರೋತ್ಸಾಹ ಸಾಕು ಅಂತ ತಿಳ್ಕೊಂಡು ಭೀಷ್ಮನ ಕಿವಿಗೂ ಹಾಕದೆ ವಿಹಾರ ಹೋಗಿ ಬರ್ತೇವೆ ಅಂತ ಕೌರವರೆಲ್ಲರೂ 100 ಜನ ಶಕುನಿಯನ್ನು ಕರೆದುಕೊಂಡು 5 ಪಾಂಡವರ ಕಡೆ 5 ಬಿಟ್ಟರೆ ಇನ್ಯಾರು ಒಂದು ಪಿಳ್ಳೆ ಇಲ್ಲ. ಈ ಕೌರವರ ಜೊತೆಯಲ್ಲಿ ಅವರ ಸ್ನೇಹಿತರು, ಅವರು ಇವರು ಗೆಳೆಯರು, ಎಳೆಯನ ಗೆಳೆಯ ಎಲ್ಲ ಏನೇನು 100 ರಥಗಳಲ್ಲಿ ಹೊರಟಿದ್ದಾರೆ. ಅದು ಗಂಗಾ ನದಿಯ ಅತ್ಯಂತ ಸೂಕ್ಷ್ಮವಾದ ತಿರುವಿನ ಒಂದು ಭಾಗ. ಆ ಸುತ್ತಮುತ್ತ ಕಾಡುಗಳಿದ್ದವು, ನಾಗಾಲಯ. ಆ ಕ್ಷೇತ್ರಕ್ಕೆ ಪ್ರಮಾಣಕೋಟಿ ಅಂತ ಹೆಸರು. ಕೋಟಿ ಅಂದ್ರೆ ಒಂದು ತಿರು, ಒಂದು ಬಿಂದು. ಪ್ರಮಾಣಕೋಟಿ ಆ ಕ್ಷೇತ್ರ. ಅದನ್ಯಾಕೆ ಆರಿಸ್ಕೊಂಡಿದ್ದಾರೆ ಅಂದ್ರೆ, ಗಂಗೆ ನಮ್ಮ ಮೇಕೆದಾಟು ಇದ್ದ ಹಾಗೆ ಅತ್ಯಂತ ಕಿರಿದಾದ ಜಾಗದಲ್ಲಿ ಹೋಗ್ತದೆ, ತುಂಬಾ ಆಳವಾದದ್ದು.
ಅಲ್ಲಿ ಸುತ್ತ ಶಿಬಿರ ಡೇರೆ ಗೀರೆ ಎಲ್ಲ ಬಡಿಸಿದರು. ಹುಡುಗರೆಲ್ಲ ಆಟ ಬೆಳಿಗ್ಗೇನು ಸಂಜೆ ತನಕ ಎಲ್ಲ ದಣಿದಿದ್ದಾರೆ. ಚೆಂಡು ಗಿಂಡು ದಾಂಡು ಎಲ್ಲ ಆಟ ಆಡಿದ್ದಾರೆ. ಗೊತ್ತಿದ್ದೆಲ್ಲ ಕವಾಯತೆಲ್ಲ ಮಾಡಿದ್ದಾರೆ. ಊಟ ಬಡಿಸುವ ಸಂದರ್ಭದಲ್ಲಿ ಭೀಮನಿಗೆ ಅಂತ ವಿಶೇಷವಾಗಿ ವಿಷವನ್ನು ಹಾಕಿದ ಲಡ್ಡುಗೆಗಳನ್ನು ಮಾಡಿದ್ರು. ಸಿಹಿ ಕಂಡ್ರೆ ಪಂಚಪ್ರಾಣ ಭೀಮನಿಗೆ. ಅಡಿಗೆಗಳನ್ನು ಮಾಡಿದ್ದಾರೆ. ಎಲ್ಲರಿಗೆ ಒಂದು ರೌಂಡ್ ಸಾಮಾನ್ಯವಾದ ಅಡಿಗೆ ಎಲ್ಲ ಬಡಿಸಿದರು. ಭೀಮ ತುಂಬಾ ರುಚಿಯಾಗಿದೆ, ಇನ್ನೊಂದಷ್ಟು ಲಡ್ಡುಗೆ ಬಡಿಸು ಅಂತ ಹೇಳುವಾಗ ಅವನಿಗೋಸ್ಕರವಾಗಿ ಮಾಡಿಟ್ಟಿದ್ದ ವಿಷದ ಲಡ್ಡುಗೆಗಳನ್ನು ತಂದು ಬಡಿಸಿದರು. ನಿಮಗೆ ಅಂತ ಪಾಂಡವ ಅಯ್ಯೋ ಬೇಡಪ್ಪ ಸಾಕಷ್ಟಿಂದ ಉಳಿದವರೆಲ್ಲ ತಪ್ಪಿಸಿಕೊಂಡರು. ಪಾಂಡವರಿಗೆ ಗೊತ್ತಿಲ್ಲ ಮರ್ಮ. ಭೀಮನಿಗೆ ತುಂಬಾ ಚೆನ್ನಾಗಿದೆ, ಇನ್ನೊಂದು ಹಾಕು ಬೇಕಾದಷ್ಟಿಂದ ಮತ್ತು ಉಂಟಾಯಿತು. ಯಾಕೋ ಚೆನ್ನಾಗಿ ತಿಂದಿದ್ದಾನೆ, ಹೆಬ್ಬಾವಿನ ಹಾಕಿ ಮಲಗಿದ್ದಾನೆ ಅಂತ ಕಾಣುತ್ತೆ ಅಂತ ಎಲ್ಲರೂ ಕೌರವರು ನೆಪ ಮಾಡಿ ತಮ್ಮ ಶಿಬಿರಕ್ಕೆ ಬಂದರು. ಪಾಂಡವರು ತಮ್ಮ ಶಿಬಿರಕ್ಕೆ ಬಂದು ಸ್ವಲ್ಪ ಹೊತ್ತು ಮಲಗಿರ್ತಾನೆ, ಉಂಡಾಡಿ ಇವನು ತಾನೇ ಬರ್ತಾನೆ ಅಂತ ತಿಳ್ಕೊಂಡು ಆಮೇಲೆ ದೊಡ್ಡ ಗುಂಪು ಏರ್ಪಾಡಾಯಿತು. ಕೌರವರು ರಹಸ್ಯದಲ್ಲಿ ಕೆಲವರು ಬಂದು ಅವನ ನದಿಗೆ ತಳ್ಳಿಬಿಟ್ರು. ಮೈ ತುಂಬ ಹಾವುಗಳನ್ನು ಕಟ್ಟಿ ಅಂಬು ಎಲ್ಲ ಕಟ್ಟಿ ತಳ್ಳಿದ್ದಾರೆ. ವಿಷ ಹಾವು ಕಚ್ಚುವ ಹಾಗೆ. ಏನು ಘೋರವಾದ ಒಂದು ತಂತ್ರ ನೋಡಿ. ಆಮೇಲೆ ಕಮೋಷನ್ ಸಾಯಂಕಾಲವಾಯಿತು, ಸೂರ್ಯಾಸ್ತಮಯ. ಊರಿಗೆ ಹೋಗೋಣೇನಪ್ಪ ಅಂದ್ರೆ ಆಯಿತು. ಪಾಂಡವರು ನೋಡಿಕೊಂಡ್ರು. ಎಲ್ಲಿ ಭೀಮ ಮುಂದೆ ಹೋಗಿರ್ಬೇಕು, ಎಲ್ಲೋ ಕಾಣಲಿಲ್ವಲ್ಲ, ಚೆನ್ನಾಗಿ ತಿಂದು ಮಲಗಿದ್ದ ಅಂತ ಕಾಣುತ್ತೆ, ಅಥವಾ ತಾನೇ ಬರ್ತಾನೆ ಈಜು ಮಾಡ್ಕೊಂಡು ರೆಡಿ ಇದ್ರು. ಎಲ್ಲರೂ ಊರಿಗೆ ಬಂದರು. ಭೀಮ ನದಿಯಲ್ಲಿ ಬಿದ್ದ. ಕುಂತಿ ಎದೆ ಬಡ್ಕೊಳ್ತಾಳೆ, ನನ್ನ ಮಗ ಬರಲಿಲ್ವಲ್ಲ. ಯಾಕೋ ಬಿಟ್ಟು ಬಂದ್ರಿ? ಯುಧಿಷ್ಠಿರ ನಿನ್ನ ಬುದ್ಧಿಯಲ್ಲಿ ಹೋಯ್ತೋ, ಅರ್ಜುನ ನಿನ್ನ ಬುದ್ಧಿಯಲ್ಲಿ ಹೋಯ್ತೋ, ಅಣ್ಣನ ಕರ್ಕೊಂಡ್ಬರ್ಬಾರ್ದೇನೋ. ಅಯ್ಯೋ ಸುಮ್ಮನೆ ರಮ್ಮ ಯಾಕೆ ಬಡ್ಕೋತೀಯ, ಬರ್ತಾನೆ. ವೇದವ್ಯಾಸರು ಅನೇಕ ಎಳೆಗಳನ್ನು ಇಲ್ಲಿ ಬಿಟ್ಟಿದ್ದಾರೆ, ಘಟ್ಟಗಳನ್ನು ಕೊಟ್ಟಿದ್ದಾರೆ, ನಡುವೆ ಎಳೆಗಳನ್ನು ಜೋಡಿಸಿಲ್ಲ. ಆದಿಪರ್ವದ ದೊಡ್ಡ ಗೋಳದು, ಎಳೆಗಳನ್ನು ಜೋಡಿಸಿಲ್ಲ. ನಾವು ಜೋಡಿಸ್ಕೋಬೇಕು ನಡುವೆ. ಗೊತ್ತಾಗಿತ್ತು ವಿದುರನಿಗೆ ಹೀಗೆ ಮಾಡ್ತಾರೆ ಈ ಪಾಪಿಗಳು. ಅದಕ್ಕೇನು ಮಾಡಿದ್ದ? ಪ್ರಮಾಣಕೋಟಿಯ ಗಂಗೆಯ ಎರಡೂ ದಡಗಳಲ್ಲಿ ನಾಗಾ ವಸತಿಗಳಿದ್ದವು. ಅರ್ಥ ಮಾಡಿಕೋಬೇಕು. ನಾಗಾ ಜನರು ಇವತ್ತೆಲ್ಲ ಕ್ರಿಶ್ಚಿಯನ್ರಾಗಿದ್ದಾರೆ, ಕೆಲವರು ಹಿಂದೂಗಳೇ ಇದ್ದಾರೆ. ಆ ಹಿಂದೂಗಳಲ್ಲೇ ಕೆಲವರು ಶೈವರಿದ್ದರು, ಕೆಲವರು ವೈಷ್ಣವರಿದ್ದರು. ವಾಸುಕಿ ಮೊದಲಾದವರೆಲ್ಲ ಶೇಷ ಇವರೆಲ್ಲ ವೈಷ್ಣವರು. ಕರ್ಕೋಟಕ ತಕ್ಷಕ ಇವರೆಲ್ಲ ಶೈವರು. ಇದೆಲ್ಲ ಜನಮೇಜಯನ ಸರ್ಪಯಾಗ ಅಂತ ಇನ್ನೊಂದು ಕಾದಂಬರಿ ಬರೀತಾ ಇದ್ದೇನೆ. ಈ ಸರ್ಪಯಾಗದ ಕಥೆಯಲ್ಲಿ ಇವೆಲ್ಲ ಬರ್ತದೆ. ನಾಗಾ ಜನಗಳು ಯಾದವರ ವಂಶದ ಜೊತೆಯಲ್ಲಿ ಕಲೆತು ಹೋಗಿದ್ದ ಕಾಲ. ಮೊದಲೇ ಶುದ್ಧ ಕ್ಷತ್ರಿಯರಲ್ಲ, ರಾಜ್ಯ ಬಾಹಿರರು ಬೇರೆ, ಯಾರು ಹೆಣ್ಣು ಕೊಡ್ತಾರೆ ಅಂತ ಲೋಕದಲ್ಲಿ ಅವರು ನಿಂದೆ ಮಾಡ್ತಿದ್ರು. ಹೀಗಾಗಿ ಯಾದವರು ನಾಗಾ ಜನರ ಜೊತೆಯಲ್ಲಿ ಸಂಸರ್ಗವನ್ನು ಬೆಳೆಸಿ ಕುಂತಿಯ ತಾಯಿಗೆ ಅಜ್ಜ ಆರ್ಯಕನೆಂಬವನ ರಾಜ್ಯ ಅಲ್ಲಿತ್ತು. ನಾಗಾವರ್ತ ಅಂತ ಕರೀತಾ ಇದ್ರು ಅದಕ್ಕೆ. ನಾಗಾ ಜನಗಳಿದ್ದ, ನಾಗಾ ಲ್ಯಾಂಡ್ ಅಲ್ಲ, ನಾಗಾವರ್ತ. ವಿದುರ ಏನು ಮಾಡಿದ್ದ? ಆ ಹಿರಿಯನಿಗೆ ಸಮಾಚಾರ ಕಳಿಸಿದ್ದ ಅಂತ ಕಾಣುತ್ತೆ. ಪ್ರಕಟವಾಗಿ ಬರೆದಿಲ್ಲ ವೇದವ್ಯಾಸರು. ಅಪ್ಪ, ನಿನ್ನ ವಂಶದವಳು ಕಾಣೆಯ ಕುಂತಿ, ಆ ಕುಂತಿ ಮಗನಿಗೆ ಹೀಗೇನೋ ಎಚ್ಚರಿಕೆ ತಪ್ಪಿ ಮಾಡಿಸ್ತಾ ಇದ್ದಾರೆ ಕಾಣುತ್ತೆ. ಅದೇನು ಮಾಡ್ತಾರೋ ಗೊತ್ತಿಲ್ಲ, ತಳ್ಳಿಬಿಡ್ತಾರೋ ವಿಷ ಹಾಕ್ತಾರೋ, ಸ್ವಲ್ಪ ಎಚ್ಚರಿಕೆಯಿಂದಿರು ಅಂತ ಹೇಳಲಾಗಿ ಆಗ ನಾಗಾ ಜನರು ಎರಡೂ ಕಡೆಯಲ್ಲಿ ಬಿಲ್ಲು ಬಾಣ ಸನ್ನದ್ಧರಾಗಿ ಎಲೆಗಳ ಮರೆಯಲ್ಲಿ ನಿಂತುಕೊಂಡು ಏನ್ ನಡೆಯುತ್ತೆ ಅಂತ ನೋಡ್ತಾ ಅವರು ಭೀಮ ನದಿಗೆ ಬಿದ್ದ ಆ ಕ್ಷಣದಲ್ಲಿ ಅವನನ್ನು ಎತ್ತಿಕೊಂಡು ತಮ್ಮ ರಾಜಧಾನಿ ಕರ್ಕೊಂಡು ಹೋದರೆ, ಇದು ನಾವು ಕಥೆಯಲ್ಲಿ ಪಾತಾಳಕ್ಕೆ ಹೋದ, ಅಲ್ಲಿ ಅಮೃತ ಕೂಡ್ದೋ ಬಂದ, ಇಷ್ಟೇ ಕಥೆ ಹೇಳ್ತೇವೆ. ನಡೆದದೇನು? ಆ ನಾಗಾ ಜನರಲ್ಲಿ ನಮ್ಮ ವೇದದಲ್ಲಿ ಹೇಳುವ ದೇವತೆಗಳು ಪಾನ ಮಾಡುವ ಅಮೃತಕ್ಕೆ ಸಮಾನಾಂತರವಾದಂತಹ ಇನ್ನೊಂದು ದ್ರವ ಇತ್ತು. ಅದನ್ನು ಅಮೃತ ಅಂತ ಕರೆಯುತ್ತಿದ್ರು. ನಾಗಕಲಶಗಳು. ಕದ್ರು ಮತ್ತು ವಿನತೆ ಅಮೃತಕ್ಕೋಸ್ಕರವಾಗಿ ಜಗಳ ಮಾಡಿದರು. ವೇದದಲ್ಲಿ ಕಥೆ ಬರ್ತದೆ, ತೈತ್ರೇಯ ಸಂಹಿತೆ, ಯಜುರ್ವೇದದಲ್ಲಿ. ಅದಕ್ಕೆ ಸ್ಪರ್ಧೆ ಮಾಡಿ ಇಬ್ಬರು ಕಶ್ಯಪ ಮಹರ್ಷಿಯ ಪತ್ನಿಯರು. ಜಗಳ ಯಾತಕ್ಕುಂಟಾಯಿತು? ಅದು ಸವತಿ ಮಾತ್ಸರ್ಯ. ಆ ಸವತಿ ಮಾತ್ಸರ್ಯದ ಕಥೆ ಬಗೆಹರಿಯೋದು ಹೇಗೆ? ಅವರಿಬ್ಬರು ಹೇಳಿದರು, ಇಂದ್ರನ ಕುದುರೆ ಉಚ್ಚೈಶ್ರವಸ್ ಅಂತ ಇದೆಯಲ್ಲ, ಅದು ಬಿಳಿ ಕುದುರೆ, ಅದರ ಬಾಲ ಕಪ್ಪೋ ಬಿಳುಪೋ ಅಂತ ಇದು ಪ್ರಶ್ನೆ. ಇದೊಂದು ಪ್ರಶ್ನೆ ನೋಡಿ. ಕುದುರೆ ಬಾಲ ಕಪ್ಪೋ ಬಿಳುಪೋ, ಇದೊಂದು ಜೂಜಿನ ಸಮಸ್ಯೆ ಇದು.
ಕದ್ರು ಕಪ್ಪಾಗಿದೆ, ನಾಗಮಾತೆ ಕಪ್ಪಾಗಿದೆ ಅಂದಳು. ಇವಳು ಬೀಳ್ಕೊಂಡಳು. ಯಾರು ಸೋಲ್ತಾರೆಯೋ ಅವರು ನಮಗೆ ದಾಸಿ ಆಗಬೇಕು ಅಂತ ಮಾಡಿ ಕದ್ರು ವಿನತೆಯನ್ನು ಮೋಸದಿಂದ ಸೋಲಿಸಿ ನಾಗಗಳೆಲ್ಲ ಬಾಲಕ್ಕೆ ಸುತ್ತಕೊಂಡು ಕಪ್ಪು ಬಣ್ಣ ಬರುವಂತೆ ಮಾಡಿ ವಿನತೆಯನ್ನ ದಾಸಿ ಮಾಡಿಕೊಂಡು ಬಿಟ್ಲು. ವಿನತೆಯ ಪುತ್ರ ಗರುಡದೇವ ದೇವಲೋಕಕ್ಕೆ ಹೋಗಿ ಗಂಧರ್ವರನ್ನು ಗೆದ್ದು ಅಮೃತವನ್ನು ತಂದ. ಆ ತಂದ ಅಮೃತದ ದೆಸೆಯಿಂದ ತಾಯಿಗೆ ಸೆರೆ ಬಿಟ್ಟು ಹೋಯಿತು. ಆ ಸೆರೆ ಬಿಡಿಸಿದ ಪ್ರಸಂಗದಲ್ಲಿ ಗರುಡನಿಗೆ ತಾಯಿ ಏನು ಮಂಗಳವನ್ನು ಹಾಡಿದಳೋ, ರಾಮ ಆ ಮಂಗಳವನ್ನು ನಿನಗೆ ಹಾಡ್ತೇನೆ ಎಂಬುದಾಗಿ ಕೌಸಲ್ಯಾದೇವಿ ರಾಮಾಯಣದಲ್ಲಿ ಹೇಳ್ತಾಳೆ. ಇದು ವೇದದ ಕಥೆ. ಇದು ಅಮೃತದ ಒಂದು ಭಾಗ ಸಿಕ್ಕಿಬಿಡ್ತು ನಾಗರಿಗೆ ಕೂಡ. ದರ್ಭೆ ಮೇಲಿದ್ದದ್ದನ್ನು ನೆಕ್ಕಿದ್ರು, ನಾರಿಗೆ ಒಡೆದು ಹೋಯಿತು ಅಂತ ಕಥೆ ಹೇಳ್ತಾರೆ. ಹೀಗಾಗಿ ಅದೇ ಅಮೃತವೋ ಬೇರೊಂದೋ ನಮಗೆ ಗೊತ್ತಿಲ್ಲ. ಅಮೃತ ಕಲಶಗಳಿದ್ದು ನಾಗಲೋಕದಲ್ಲಿ. ಅವನು ಪ್ರೀತಿಯಿಂದ ಭೀಮನನ್ನು ಕರೆದು ಆರ್ಯಕ ಮುದುಕ ತಬ್ಬಿಕೊಂಡು ಕುಂತಿಗೆ ತಾಯಿಗೆ ಅಜ್ಜ ಎಷ್ಟು ಮುದುಕ ನೋಡಿ, 10 ವರ್ಷಕ್ಕೆಲ್ಲ ಮದುವೆ ಮಾಡಿಬಿಡ್ತಿದ್ರು ಆಗಿನ ಕಾಲದಲ್ಲಿ. ಮಗು ನೀ ನಮ್ಮವನಪ್ಪ ಅಂದ್ರೆ ನಾನು ನನ್ನವನಲ್ಲ, ನಾಕೆ ಸೆರೆ ಹಿಡ್ಕೊಂಡ್ಬಂದಿದ್ದೀರಿ, ಹಾಗೆ ಸೆರೆ ಹಿಡ್ಕೊಂಡ್ಬರ್ಲಿಲ್ಲ ಕಾಣೋ, ನೀನು ತಳ್ಳಿದ್ರು ನದಿಗೆ, ನಮ್ಮವರು ಬದುಕಿಸಿದ್ದಾರಪ್ಪ ಬಾಯಿಲ್ಲಿ ಅಂತ ಹೇಳಿ ಅಮೃತ ಕಲಶವನ್ನು ಕೊಟ್ಟು ಕುಡಿದ್ರೆ ಏನಾಗ್ತದೆ ಅಂತ ಕೇಳಿದ. 10,000 ಆನೆ ಬಲ ಬರ್ತದೆ, ನೀನು ಬೇಕಾದಾಗ ಧೃತರಾಷ್ಟ್ರನ್ನು ಕೊಲ್ಲಬಹುದು, ಕುಡಿದ್ಬಿಟ್ಟು ಹೋಗು ಅಂತ ಅವನು ಹೇಳಿಕೊಟ್ಟ. ನಾಗಾ ಜನರಿಗೂ ಧೃತರಾಷ್ಟ್ರನಿಗೂ ಆಗ್ತಾ ಇರಲಿಲ್ಲ. ಜನಕ್ಕೊಬ್ಬ ನಾಗಾಸ್ತ್ರೀಯನ್ನು ಕೇಳಿಸ್ತಾ ಇದ್ದ. ಮೈ ಕೊಬ್ಬಿತ್ತು, ಕ್ಷತ್ರಿಯ ವಿದ್ಯೆ ಕಣ್ಣಿರಲಿಲ್ಲ. ಇವನು ದುರ್ಬುದ್ಧಿ ಅನೇಕ ಸಹಸ್ರ ನಾಗಾಸ್ತ್ರೀಯರನ್ನು ಕೇಳಿಸಿದ್ದ. ಆ ಕುಲಕ್ಕೆ ಧಾರ್ತರಾಷ್ಟ್ರ ನಾಗರು ಅಂತ ಹೆಸರು. ಜನ್ಮೇಜಯನ ಯಾಗದಲ್ಲಿ ಅವರೆಲ್ಲರನ್ನು ತಂದು ಸಜೀವವಾಗಿ ಅಗ್ನಿಯಲ್ಲಿ ಹಾಕಿ ದೊಡ್ಡ ಜಿನೋಸೈಡ್ ನಡೆಯಿತು. ಆ ಕಥೆಯನ್ನ ಆದಿಪರ್ವದಲ್ಲಿ ಹೇಳ್ತಾರೆ. ನಾಗಾ ಜನರಿಗೆ ಈ ಕುರುವಂಶದ ದೊರೆಗಳಿಗೆ ಆಗ್ತಾ ಇರಲಿಲ್ಲ. ಅದೇ ಮುಂದೆ ಬಬ್ರುವಾಹನನ ಕಥೆ ಇದೆಲ್ಲ ಒಂದಕ್ಕೊಂದು ಜೋಡಿಸಿಕೊಳ್ಳುತ್ತೆ. ಎಷ್ಟೊಂದು ಗೋಜಲ ಎಳೆಗಳು ನೋಡಿ ಕೃಷ್ಣಮಾಚಾರ್ಯರೇ, ಎಲ್ಲಿಂದಲ್ಲೆಲ್ಲಿ ಹೊಂದಿಸಬೇಕು ನೋಡಿ ಮಹಾಭಾರತ ಕಥೆ. ಸ್ವಲ್ಪ ತಲೆ ವ್ಯತ್ಯಾಸವಾದರೆ ನಿಮ್ಮೆಲ್ಲರಿಗೂ ತಲೆ ವ್ಯತ್ಯಾಸ ಆಗಿಬಿಡುತ್ತೆ. ಭೀಮಸೇನ ಅಮೃತವನ್ನು ಕುಡಿದ, ಅಲ್ಲೇ ಸ್ವಲ್ಪ ದಿವಸ ಸುಖವಾಗಿದ್ದ. ಇನ್ನೊಂದು 4 ದಿವಸ ಇರೋ ಮಗು ಅಂದ್ರೆ ಕರ್ತವ್ಯ ಪ್ರಜ್ಞೆಯಿಂದ ಭೀಮ ಹೇಳಿದ, ಇಲ್ಲ ನಾನು ಹುಡುಕ್ತಾ ಇರ್ತಾಳೆ ನಮ್ಮ ತಾಯಿ, ನಾ ಹೋಗ್ಬೇಕು, ನೀ ಕರೆದಾಗ ಬರ್ತೇನೆ ಅಜ್ಜ ಎಂಬುದಾಗಿ ಹೇಳಿ ಅವರನ್ನು ಪಲ್ಲಕ್ಕಿಯಲ್ಲೋ ಅಲ್ಲೋ ಶೂರ ಕಳಿಸಿಕೊಟ್ರು. ಎಲ್ಲಿ ಸಾಕು ನೀವೆಲ್ಲ ಹೋಗಿ ಅಂತ ಕಳಿಸಿ ಅರಮನೆ ಬಾಗಿಲಿಗೆ ಬರ್ತಾನೆ. ಅಷ್ಟರಲ್ಲಿ ಇವರೆಲ್ಲ ಉತ್ತರ ಕ್ರಿಯೆ ಮಾಡ್ತಾ ಇದ್ದಾರೆ ಭೀಮನಿಗೆ. ಹೋಗ್ಬಿಟ್ಟ ಭೀಮ. ಸತ್ತವರಿಗೆ ಶ್ರಾದ್ದ ಮಾಡಿದರೆ ಸದ್ಗತಿ ಉಂಟಾಗ್ತದೆ, ಬದುಕಿದ್ದವರಿಗೆ ಶ್ರಾದ್ದ ಮಾಡಿದರೆ ಹೆಚ್ಚು ಬಲ ಬರ್ತದೆ. ಹಾಗಂತ ಬದುಕಿದ್ದವರಿಗೆ ಮಾಡೋಕೆ ಶುರು ಮಾಡಬೇಡಿ. ಇದು ಶ್ರೀಮದ್ ಭಾಗವತದ ಮಾತು, ನಾ ಕಲ್ಪನೆ ಮಾಡಿಕೊಂಡು ಹೇಳಿದ್ದಲ್ಲ ಇದು. ಭೀಮ ನೋಡಿಕೊಂಡು ಅಮೃತ ಬೇರೆ ಕುಡಿದಿದ್ದೆ, ಇಲ್ಲಿಂದ ಬಂತು ಶಕ್ತಿ, ತರ್ಪಣ ಮಾಡ್ತಿದ್ದಾರೆ, ಶ್ರಾದ್ದ ಮಾಡ್ತಿದ್ದಾರೆ. ಬಾಗಲ್ ಕಾಯೋರು ನೋಡಿದ್ರು, ಇವನ್ಯಾವನೋ ಬಂದಲ್ಲ ಶ್ರಾದ್ದ ಮಾಡಿದ್ದೆ ಈಗ ತಾನೆ ಅಂತ ಕುಯ್ಯೋ ಮರೋ ಕಿರಿಸಿಕೊಂಡ್ರು. ಆಮೇಲೆ ಹೋದ, ತಾಯಿಗೆ ನಮಸ್ಕಾರ ಮಾಡಿದ, ಮಗನನ್ನು ಮುಟ್ಟಿ ನೋಡಿದ್ಲು. ನಿಜವಾಗಿ ನನ್ನ ಮಗನೇ ಭೀಮಸೇನ ಅಂದ್ರು. ಸಮಾಚಾರ ಹೋಯಿತು. ಧೃತರಾಷ್ಟ್ರ ಪೆಚ್ಚುಮರ ಯಾಕೋ ಸರಿಯಾಗಿ ಕೊಲ್ಲಿಲ್ವೇನ್ರೋ, ಏನ್ ಮಾಡಿದ್ರು ಪಾಪಿಗಳ, ಸಿಕ್ ಬೇರೆ ಬಿದ್ದಿದ್ದೀವಲ್ಲ, ಏನ್ ಮಾಡೋದು. ವಿದುರ ಬಂದ, ಭೀಷ್ಮನಿಗೆ ಹೇಳ್ದ, ಕುತಂತ್ರ ಮಾಡಿ ಕೊಲ್ಲೋಕೆ ಯತ್ನ ಮಾಡಿದ್ರು, ಬಿಡಿಸಿದ್ದೇನೆ ಮಗನನ್ನ, ಇನ್ನು ಮೇಲೆ ಎಚ್ಚರಿಕೆಯಲ್ಲಿ ಶಕುನಿ ಮೇಲೆ ಕಣ್ಣಿಡು ಅಂತ ಹೇಳಿದ. ಇದು ಅತ್ಯಂತ ಭಯಂಕರವಾದ ಕಥೆ. ನನಗೆ ತಿಳಿದ ಮಟ್ಟಿಗೆ ವ್ಯಾಸರು ಬಿಟ್ಟಿದ್ದ ಕಥೆ ಎಳೆಗಳನ್ನು ಕೂಡಿಸಿಕೊಂಡು ಹೇಳಿದ್ದೇನೆ. ಈಗ ನಾವು ಇನ್ನೊಂದು ಕಥೆಗೆ ಹೋಗೋಣ. ಇನ್ನಷ್ಟು ದಿವಸ ಇವರಿಗೆ ಶಿಕ್ಷಣ ನಡೆಯಿತು. ಆ ಶಿಕ್ಷಣದ ಉದ್ದಕ್ಕೂ ಕೌರವರಿಗೂ ಪಾಂಡವರಿಗೂ ಈ ಹಗೆಯ ಹೊಗೆ ಆಡ್ತಾ 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 ಎಷ್ಟೊಂದು ರೂಪ ತಡೆಯಿತು. ಎಷ್ಟು ಬರೀತಾರೆ ವೇದವ್ಯಾಸರು. ಆದಿಪರ್ವಾನೇ ಇಷ್ಟ ಆದ್ರೆ ಎಷ್ಟು ಬರೆಯೋಕ್ಕಾಗತ್ತೆ. 1-2 ಕಥೆ ಹೇಳಿದ್ರು, ಬಿಟ್ಬಿಟ್ರು. ಆಗ ಅರಮನೆಗೆ ದ್ರೋಣನ ಆಗಮನವಾಯಿತು. ಈ ಕಥೆ ಹೇಳಬೇಕೀಗ. ಕಥೆಯ ಪೂರ್ವ ಭಾಗ ಇಲ್ಲಿ ಬರ್ತದೆ, ಉತ್ತರ ಭಾಗ ಇನ್ನೊಂದು 8 ಅಧ್ಯಾಯ ಆದಮೇಲೆ ದ್ರುಪದನ ಕಥೆಯಲ್ಲಿ ಬರ್ತದೆ. ನಾನು ಎಲ್ಲಿ ಎಷ್ಟು ಹೇಳಬೇಕೋ ಅಷ್ಟೇ ಹೇಳ್ತೇನೆ, ತಾವು ಗಮನವಾಗಿ ಕೇಳಬೇಕು. ಮತ್ತೆ ಆ ಕಡೆ ಈ ಕಡೆ ಹೊರಳಿದ್ರೆ ಕಥೆ ಎಳೆ ತಪ್ಪಿ ಹೋಗ್ತದೆ ನಿಮಗೆ. ಮೈಯೆಲ್ಲ ಕಿವಿಯಾಗಿ ಸರ್ವಶ್ರುತಿ ನೀವು ಕೇಳಬೇಕು. ದ್ರೋಣನೆಂಬುವನು, ಅವನಿಗೆ ದ್ರೋಣ ಅಂತ ಅದಕ್ಕೆ ಹೆಸರು. ಈಗ ಯಾರು ಇಟ್ಕೊಳ್ಳೋದಿಲ್ವಲ್ಲ ಈ ಹೆಸರನ್ನ, ನಾನೇನ್ ಮಾಡಲಿ ಸ್ವಾಮಿ. ಅದಕ್ಕೆ ಭರದ್ವಾಜ ಗೋತ್ರದ ಬ್ರಾಹ್ಮಣ ಇವನು. ವೇದ ಕಲಶದಲ್ಲಿ ಸೋಮವನ್ನು ಉತ್ಪತ್ತಿ ಮಾಡುವ ಕಲಶದಲ್ಲಿ ಹುಟ್ಟಿದವನಾದ್ರಿಂದ ದ್ರೋಣ ಎಂಬುದಾಗಿ ಹೆಸರಾಯಿತು. ದ್ರೋಣ ಅಂದ್ರೆ ಕೊಳಗ ಅಂತ ಒಂದರ್ಥ, ಅಮೃತ ಕಲಶ ಅಂತ ಒಂದರ್ಥ.
ತುಂಬ ಶ್ರೇಷ್ಠರಾದ ಅನೇಕ ಮಹರ್ಷಿಗಳು ಕುಂಭದಲ್ಲಿ, ಮಡಿಕೆಯಲ್ಲಿ, ಕಲಶದಲ್ಲಿ ಹುಟ್ಟಿದ್ದಾರೆ ನಮ್ಮ ದೇಶದಲ್ಲಿ. ಒಬ್ಬ ಅಗಸ್ತ್ಯ, ಕುಂಭ ಸಂಭವ. ಇನ್ನೊಬ್ಬ ವಸಿಷ್ಠ, ಮೂರನೇವನು ದ್ರೋಣ, ನಾಲ್ಕನೇವನು ನಾನು. ನೀವು ಹೇಗ್ರಿ ಕುಂಭ ಸಂಭವರು ಅಂದ್ರೆ, ಕುಂಭ ಲಗ್ನದಲ್ಲಿ ಹುಟ್ಟಿದ್ದೆ. ವೇದ ಸಂಸ್ಕೃತಿ ಪರಿಚಯ 5ನೇ ಸಂಪುಟದಲ್ಲಿ ಬರೆದಿದ್ದೇನೆ ನೋಡಿ. ಇದನ್ನ ವಿಶ್ವನಾಥನ್ ಅಂತ ಆಂಧ್ರದವರೊಬ್ಬರು ಮೈಸೂರಲ್ಲಿ ಒಂದು ಸೆಮಿನಾರ್ ನಡೆಯುವಾಗ 20 ಜನ ಪಂಡಿತರು ಅರ್ಥ ಹೇಳುವುದಕ್ಕೆ ಒದ್ದಾಡ್ತಾ ಇದ್ದ ಒಂದು ಇಂಗ್ಲಿಷ್ ಪದ್ಯದ ಅರ್ಥವನ್ನ ಇದು ಅಷ್ಟಾಂಗ ಯೋಗದ 8 ಮೆಟ್ಲಿಗೆ ಹೊಂತದೆ ಅಂತ ನಾನು ವಿವರಿಸಿಬಿಟ್ಟೆ 68ನೇ ಇಸ್ವಿಯಲ್ಲಿ. ಅವರು ವಿಶ್ವನಾಥನ್ ನಾನು ಇಳ್ಕೊಂಡಿದ್ರು ರೂಮಿಗೆ ಬಂದರು. ನಿಮ್ಮ ಜಾತಕ ಇದೆಯೇ ಅಂತ ಕೇಳಿದ್ರು. ಇವತ್ತು ನಾನು ವಿವರಿಸಿದ್ದಕ್ಕೂ ಜಾತಕಕ್ಕೂ ಏನು ಸಂವಾದ. ಅವ್ರು ಹೇಳಿದ್ರು, ನೀವು ಕುಂಭಲಗ್ನ ಇರಲಿಕ್ಕೆ ಬೇಕು, ಮೋಸ್ಟ್ ಒರಿಜಿನಲ್ ಇಂಟರ್ಪ್ರಿಟೇಷನ್. ನಾನು ಅವ್ರನ್ನ ಭಾಷೆ ತಬ್ಬಿಕೊಂಡೆ, ಹೌದಪ್ಪ ಕುಂಭಲಗ್ನ. ಇದು ಆತ್ಮಶ್ಲಾಘನೆಗೋಸ್ಕರ ಹೇಳಿದ್ದಲ್ಲ. ಕುಂಭಲಗ್ನ ಅದು ಶನಿ ಮನೆ. ಅದು ಕುಂಭಲಗ್ನದಲ್ಲಿ ಹುಟ್ಟಿದವನಿಗೆ ಸ್ವತಂತ್ರ ಚಿಂತನೆ ಶಕ್ತಿ ಇರ್ತದೆ ಅಂತ ಹೇಳ್ತಾರೆ. ದ್ರೋಣನಿಗೇನು ಶಕ್ತಿ ಇತ್ತು, ಅಗಸ್ತ್ಯರಿಗೇನಿತ್ತು ಅದೇ ಇತ್ತು, ವಸಿಷ್ಠರಿಗೇನಿತ್ತು ಅದೇ ಇತ್ತು. ಏನಿತ್ತು? ಶಾಪಾದಪಿ ಶರಾದಪಿ ಉಭಯೋ ದ್ರೋಣ ಸಾಮರ್ಥ್ಯಂ ಅಗ್ರತಶ್ಚತುರೋ ವೇದಾ ಪೃಷ್ಠತಃ ಸತನು ಶರ. ಬಾಣ ಸಮೇತವಾದ ಬಿಲ್ಲನ್ನು ಹೆಗಲಿಗೆ ಹಾಕೊಂಡಿದ್ದಾನೆ. ಬಾಯಲ್ಲಿ 4 ವೇದಗಳನ್ನು ಹೇಳ್ತಾನೆ. ಯುದ್ಧ ಭೂಮಿಯಲ್ಲಿ ದ್ರೋಣಾಚಾರ್ಯ ಯುದ್ಧ ಭೂಮಿಯಲ್ಲಿ ವೇದಾಧ್ಯಯನ ಬಿಡಲಿಲ್ಲ. ಶತ್ರುಗಳನ್ನು ಕೊಲ್ಲುವುದಕ್ಕೆ ಬಾಣ ಗೀಣ ಬಿಲ್ಲು ಮುಗಿದು ಹೋದರೆ ವೇದ ಮಂತ್ರಗಳನ್ನೇ ಹೇಳಿ ಶಾಪದಿಂದಲೇ ಶತ್ರುಗಳನ್ನು ಕೊಲ್ತಾ ಇದ್ದ. ಉಭಯೋರ್ ದ್ರೋಣ ಸಾಮರ್ಥ್ಯಂ ಶಾಪಾದಪಿ ಶರಾದಪಿ. ಇದು ಹಠ ಸ್ವಭಾವ. ಚಾಣಕ್ಯನಿಗೆ ಆ ಗುಣವಿತ್ತು. ಈ ಜ್ಞಾತಿ ಕೇಳ್ತೇವೆ ಅಂದ್ರೆ ಮಡಿಕೆಯಲ್ಲಿ ಮಕ್ಕಳು ಹುಟ್ಟುತ್ತಾರೆ ಅಂತ ಕೇಳ್ತಾರೆ ಕೆಲವರು. ಹಾಗಿದ್ರೆ ಈ ದುರ್ಯೋಧನಾದಿಗಳು ಮಡಿಕೆಯಲ್ಲಿ ಹುಟ್ಟಿದ್ರಲ್ಲ, ಅವರು ಟೆಸ್ಟ್ ಟ್ಯೂಬ್ಗಳಲ್ಲಿ ಹುಟ್ಟಿದವರು. ಮಡಿಕೆ ಬೇರೆ, ಟೆಸ್ಟ್ ಟ್ಯೂಬ್ ಬೇರೆ. ಅವು ಟೆಸ್ಟ್ ಟ್ಯೂಬ್ ಬೇಬೀಸ್ ಇಷ್ಟಿಷ್ಟೇ ಇರ್ತಾರೆ. ಈರಣಿಗೆರೆ ಬದನೆಕಾಯಿ ಇದ್ದ ಹಾಗೆ, ಪ್ರಯೋಜನ ಇಲ್ಲ ಅದು. ಒಬ್ರು ಹೇಳಿದ್ರು, ದ್ರೋಣಾಚಾರ್ಯ ನಮ್ಮ ಕರ್ನಾಟಕದವನು. ಹೇಗೆ ಗೊತ್ತು ನಿಮಗೆ? ಇಲ್ಲಿ ಶಿವಮೊಗ್ಗ ಡಿಸ್ಟ್ರಿಕ್ಟ್ ಅಲ್ಲಿ ಕಲಶ ಅಂತ ಒಂದು ಊರಿದೆ. ಕಲಶ ಅಂದ್ರೆ ಮಡಿಕೆ, ದ್ರೋಣ. ಹಾಗಿದ್ರೆ ಅವನು ಇಲ್ಲಿಯವನು ಹೇಳ್ಕೊಳ್ಳಿ, ನಿಮ್ ಬೆನ್ ಚಪ್ಪರಿಸೋದ ನಂದೇನು ಆಕ್ಷೇಪ ಇಲ್ಲ. ಇವನು ಭರದ್ವಾಜ ಗೋತ್ರದ ಬ್ರಾಹ್ಮಣ. ಗಂಗಾದ್ವಾರದಲ್ಲಿ, ಅಂದ್ರೆ ಇವತ್ತು ಮಾಯಾಪುರಿ ಅಂತ ಹೇಳ್ತಿದ್ರು ಒಂದು ಕಾಲದಲ್ಲಿ, ಹರಿದ್ವಾರ ಕ್ಷೇತ್ರದಲ್ಲಿ ಭರದ್ವಾಜ ಗುರು ವಾಸ ಮಾಡ್ತಿದ್ದ. ಅವನಿಗೆ ಘೃತಾಚಿ ಎಂಬ ಅಪ್ಸರೆಯಲ್ಲಿ ಹುಟ್ಟಿದ ಮಗು ಈ ದ್ರೋಣಾಚಾರ್ಯ. ಭರದ್ವಾಜ ಯುದ್ಧ ವಿದ್ಯೆಯಲ್ಲಿಯೂ ಸಮರ್ಥ ಇದ್ದ, ಪರಶುರಾಮರ ಶಿಷ್ಯ. ಶಾಸ್ತ್ರಗಳನ್ನು ಓದಿದ್ದ, ಬಂದವರಿಗೆ 2 ವಿದ್ಯೆ ಹೇಳ್ಕೊಡ್ತಿದ್ದ. ಅವನಲ್ಲೊಬ್ಬ ಒಳ್ಳೆ ಶಿಷ್ಯ ಇದ್ದ, ಅಗ್ನಿವೇಶ ಎಂಬುದಾಗಿ. ಈಗೊಬ್ಬ ಇದ್ದಾನೆ ಪಾರ್ಲಿಮೆಂಟ್ ಮೆಂಬರ್, ಅವನಲ್ಲ, ಅವನು ಪಾಪಿ, ಹಿಂದೂ ವಿರೋಧಿ, ಅದಲ್ಲ. ಈ ಅಗ್ನಿವೇಶ ಬೇರೆ. ಅಗ್ನಿವೇಶನಿಗೆ ಬ್ರಹ್ಮಾಸ್ತ್ರ ಪ್ರಯೋಗ ಮಾಡುವ ತನಕ ಶಿಕ್ಷಣವನ್ನು ಕೊಟ್ಟಿದ್ದ. ಭರದ್ವಾಜನಿಗೆ ವಯಸ್ಸಾಗ್ತಾ ಆಗ್ತಾ ದ್ರೋಣ ಇನ್ನೂ ಸಣ್ಣ ಶಿಕ್ಷಣದಲ್ಲಿದ್ದಾಗ ಆ ದ್ರೋಣನನ್ನ ಅಗ್ನಿವೇಶನ ಕೈಯಲ್ಲಿ ಕೊಟ್ಟು, ನಾನಿನ್ನು ಕೊಟ್ಟ ವಿದ್ಯೆ ಎಲ್ಲ ನನ್ನ ಮಗನ ಕೊಡು ಅಂತ ಹೇಳಿ ಭರದ್ವಾಜ ಹೋಗಿಬಿಟ್ಟ. ದ್ರೋಣನ ಧನುರ್ವಿದ್ಯಾಭ್ಯಾಸವಾಯಿತು, ಆಗ್ನೇಯಾಸ್ತ್ರ ಪ್ರಯೋಗವಾಯಿತು. ಅವನಿಗೆ ಕೃಪಾಚಾರ್ಯನ ತಂಗಿ ಕೃಪೆಯನ್ನು ಕೊಟ್ಟು ಮದುವೆಯೂ ಆಯಿತು, ಒಂದು ಮಗುವೂ ಆಯಿತು. ಹುಟ್ಟುವಾಗಲೇ ಕುದುರೆಯಂತೆ ಕೆನೆದ. ಇದು ಮಗು ವಿಚಿತ್ರ. ಅದಕ್ಕೆ ಅವನಿಗೆ ಅಶ್ವತ್ಥಾಮ ಅಂತ ಹೆಸರಿಟ್ರು. ಹುಟ್ಟುವಾಗಲೇ ಕುದುರೆಯಂತೆ ಹಯವದನ ಹೇಷ ಹಲಹಲಹ ಓಟ ಕೆನೆಯೋಕೆ ಶುರು ಮಾಡಿಬಿಟ್ಟ. ಹಸಿವು. ಕೃಪಾಚಾರ್ಯ ಅರಮನೆ ಸೇರಿಬಿಟ್ಟಿದ್ದ. ನೀನು ಬಾಯಲ್ಲೇ ಕೆಲಸ ಕೊಡಿಸ್ತೇನೆ ಅಂತ ಹೇಳಿದ್ರೆ, ನಿನ್ನ ಹಂಗ ನನಗೆ ಬೇಡ, ಒರಿಜಿನಲ್ ಮೈಂಡೆಡ್, ನನ್ನ ಸಾಮರ್ಥ್ಯ ಇದ್ರೆ ನಾನೇ ಬರ್ತೇನೆ ಅರಮನೆಗೆ ಅಂತ ತುಂಬಾ ಸ್ವಾಭಿಮಾನ ದ್ರೋಣಾಚಾರ್ಯ. ಅದಕ್ಕೊಂದು ಉಪಾಯವನ್ನು ಮಾಡಿದ. ಒಂದು ದಿವಸ ಏನು ಮಾಡಿದ? ಕೌರವ ಪಾಂಡವರು ಆಟ ಆಡ್ತಿದ್ರು, ಒಂದು ಕ್ರೀಡೆ, ಜೂಟಾಟ ಆಡಿದ ಹಾಗೆ. ಒಂದು ಯಾವುದೋ ತೋಟ, ಅರಮನೆ ತೋಟ ಆಟ ಆಡ್ತಿದ್ದಾಗ ಒಂದು ಚೆಂಡು ಹೋಗಿ ಬಾವಿಯಲ್ಲಿ ಬಿತ್ತು. ಅದು ನೀರು ಬಹಳ ಇಲ್ಲದೆ ಇದ್ದಂತಹ ಒಂದು ಪಾಳು ಬಾವಿ, ಅಲ್ಲಿ ಬಿತ್ತು ಹೋಗಿ ಚೆಂಡು. ಈ ಹುಡುಗರು ಏನೇನೋ ಮಾಡೋಕೆ ಹೋದ್ರು. ಆ ದಾಂಡ್ ಬೇರೆ ಇತ್ತು. ದಾಂಡಿಗೆ ವೀಟ ಅಂತಾರೆ ಇಂಗ್ಲಿಷ್ನಲ್ಲಿ, ಸಂಸ್ಕೃತದಲ್ಲಿ. ಇಂಗ್ಲಿಷ್ ವೀಸಾ ಅಲ್ಲ ಅದು.
ಅದರಿಂದ ಎತ್ತೋಕೆ ಹೋದ್ರು ಅದು ಬಿದ್ದು ಹೋಯ್ತು ಆ ಜಾಗದಲ್ಲಿ. ಏನ್ ಮಾಡೋದು, ಹುಡುಗರು ಖಿನ್ನಾಗಿದ್ದಾರೆ, ಆಟ ಮುಂದುವರಿಸೋಣ ಅಂದ್ರೆ ಅದೇ ಚೆಂಡು ಬೇಕು, ಅದೇ ದಾಂಡು ಬೇಕು, ಇನ್ನೊಂದು ಸಬ್ಸ್ಟಿಟ್ಯೂಟ್ ಇಲ್ಲ. ಆಯ್ತಾ, ಏನ್ ಮಾಡ್ಕೊಂಡೆ ಅಂತ ಭೀಮ ದುರ್ಯೋಧನ ರೇಬಡಿ ರೇಗಿಸ್ತಾ ಇದ್ದಾನೆ ಬೇರೆ. ಅಷ್ಟು ಹೊತ್ತಿಗೆ ಸರಿಯಾಗಿ ಬೇಕಂತ ದ್ರೋಣಾಚಾರ್ಯ